ಮಾರ್ಕೆಟ್ ಮೇಲೋಗೋ ಟೈಮಲ್ಲಿ ನೀವು ಯಾವ್ದಾದ್ರು ಸ್ಟಾಕ್ಸ್ ಬೈ ಮಾಡಿದ್ರೆ ನಿಮ್ದು ಮೇಲೋಗಿರುತ್ತೆ. ಅವಾಗ ಏನ್ ಅನ್ಸುತ್ತೆ, ನಾವೇ ಎಕ್ಸ್ಪರ್ಟ್ಗಳು ಅನ್ಸುತ್ತೆ, ನಾವೇ ಎಕ್ಸ್ಪರ್ಟ್ಗಳು, ನಮಗೆ ಎಲ್ಲ ಗೊತ್ತು ಅನ್ನೋ ಒಂದು ಫೀಲ್ ಬರುತ್ತೆ. ಆಗ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ, ಕಿತ್ತೋಗಿರೋ ಕಂಪ್ನಿ ಎಲ್ಲ ಬೈ ಮಾಡಿ ಇಟ್ಕೊಂಡಿರ್ತಾರೆ. ಯಾವಾಗ ನಾವು ಒಂದ್ಸಲ ಡೌನ್ ಫಾಲ್ ಬಂದಾಗ ಅವರಿಗೆ ರಿಯಾಲಿಟಿ ಗೊತ್ತಾಗುತ್ತೆ. ಕರ್ಮ ಅನ್ನೋದು ನನ್ನ ಪ್ರಕಾರ ನಿಜ, ಆದ್ರೆ ಜಗತ್ ಯಾವ ರೀತಿ ಯೋಚನೆ ಮಾಡ್ತಿದೆಯಲ್ಲ ಆ ರೀತಿ ಅಲ್ಲ. ಯಾಕಂದ್ರೆ ನೀವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ನೀವು ಅದನ್ನ ಸರಿಯಾಗಿ ಕೊಟ್ಟಿಲ್ಲ, 500 ರೂಪಾಯಿ ಯಾರನ್ನ ಕೊಟ್ಟಾಗ್ಲೂ ಸರಿಯಾಗಿ ವಾಪಸ್ ಹಾಕಿಲ್ಲ, ಕಾಡ್ಸಿದ್ದೀರಾ. ಇವತ್ತು ಅವನ ಹತ್ರ ಹೋಗಿ 2 ಲಕ್ಷ ಕೊಡು 3 ಲಕ್ಷ ಕೊಡು ಅನ್ನೋಕ್ಕೂ ನಿಮ್ಮ ಹತ್ರ ಮುಖ ಇಲ್ಲ. ಇವಾಗ ಆ 10 ಲಕ್ಷ ರೂಪಾಯಿನಲ್ಲಿ ನಾನು ಈ ಸ್ಟಾಕಿಗೆ 2 ಲಕ್ಷ ಹಾಕ್ಬೇಕಾ 3 ಲಕ್ಷ ಹಾಕ್ಬೇಕಂತ ನಾನು ಡಿಸೈಡ್ ಮಾಡ್ತೀನಿ. RBI ಅಂಡರ್ ಬಂದ ತಕ್ಷಣ ನಿಮ್ ದುಡ್ಡು ಸೇಫು ಅಂತರ ಏನು ಇಲ್ಲ. ಅಲ್ಲಿ ಅವನು ಹೈಯೆಸ್ಟ್ ROE ಕೊಡ್ತಾ ಇದ್ದಾನೆ ಅಂದ್ರೆ ದಟ್ ಇಸ್ ರಿಸ್ಕಿ ಅಂತ. ಅವನೇನ್ ಮಾಡ್ತಾನೆ, ಅದನ್ನ ತಗೊಂಡೋಗಿ 16% 20% ಲೋನ್ ಕೊಡ್ಬೇಕು. ನೀವೇ ಯೋಚನೆ ಮಾಡಿ, 18% 20% 24% ಯಾರನ್ನ ಲೋನ್ ತಗೊಂಡಿರೋರು ವಾಪಸ್ ಕೊಡ್ತಾರ? ಈಗ 1 ಲಕ್ಷಕ್ಕೆ ಅವನು ವರ್ಷಕ್ಕೆ 36% ಮಾಡಿದ್ರು ನಿಮಗೆ ಕೊಟ್ಟರು ಕೂಡ ವರ್ಷಕ್ಕೆ 36,000 ಮ್ಯಾಟ್ರೇ ಅಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಸಣ್ಣ ಪುಟ್ಟ ವ್ಯಾಪಾರ ಮಾಡಿದ್ರೆ 1 ಲಕ್ಷಕ್ಕೆ 1 ಲಕ್ಷ ಲಾಭ ಕೂಡ ಮಾಡ್ಬೋದು. ನಾಲೆಡ್ಜ್ ಡಸಂಟ್ ಮೇಕ್ ಯು ರಿಚ್, ಎಮೋಷನ್ ಕಂಟ್ರೋಲ್ ಮೇಕ್ ಯು ರಿಚ್ ಅಂತ. I was facing minus 30% from 1 year. Within 3 months, my portfolio up 70%. Companies like Adani Green Energy, Grow, Kalyan Jewelers, Marks and Pharma helped me do this. Thank you for making videos like this. Increases the confidence of the user like me who panicked in the bad phase. Thank you bro, thank you so much. ಅಷ್ಟೇನೆ ನಾವು ಹೇಳೋದು ಏನಂದ್ರೆ ಬ್ಯಾಡ್ ಫೇಸ್ ಅಲ್ಲಿ ಪ್ಯಾನಿಕ್ ಆಗಬಾರ್ದು. ಅದಕ್ಕೆ ನಾನು ಹೇಳ್ತೀನಿ, ನಾಲೆಡ್ಜ್ ಡಸಂಟ್ ಮೇಕ್ ಯು ರಿಚ್, ಎಮೋಷನ್ ಕಂಟ್ರೋಲ್ ಮೇಕ್ ಯು ರಿಚ್ ಅಂತ. ಎಮೋಷನ್ ಕಂಟ್ರೋಲ್ ಮಾಡ್ಕೊಬೇಕಂದ್ರೆ ಸ್ವಲ್ಪ ಅವಾಗ ಕಾನ್ಫಿಡೆಂಟ್ ಕೊಡೋರು ಬೇಕಾಗ್ತಾರೆ. DIY ಅಂತ ಒಂದು ಇದು ಬಂತಲ್ಲ, ಥೀಮ್ ಬಂತಲ್ಲ, ಈಗ ಗ್ರೋ ಮತ್ತೆ ಏಂಜಲ್ ಒನ್ ಮತ್ತೆ ಜೆರೋದಾ ಇವರೆಲ್ಲಾನು DIY ಥೀಮ್ ತಗೊಂಡ್ರೆ ಡೂ ಇಟ್ ಯುವರ್ ಸೆಲ್ಫ್ ಅಂತ ಥೀಮ್ ತಗೊಂಡ್ರು. ಡೂ ಇಟ್ ಯುವರ್ ಸೆಲ್ಫ್ ಅಂದ್ರೆ ನೀವೇ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳೋದು, ನೀವೇ ಎಲ್ಲ ಮಾಡ್ಕೊಳೋದು. ಅವಾಗ ಏನಾಯ್ತು, ಎಲ್ರಿಗೂ ಅಕೌಂಟ್ ಓಪನ್ ಮಾಡ್ಕೊಳೋದು ಈಸಿ ಆಯ್ತು. ಮತ್ತೆ ಆ ಟೈಮಲ್ಲಿ ಮಾರ್ಕೆಟ್ ಮೇಲೋಗ್ತಾ ಇತ್ತು. ಮಾರ್ಕೆಟ್ ಮೇಲೋಗೋ ಟೈಮಲ್ಲಿ ನೀವು ಯಾವ್ದಾದ್ರು ಸ್ಟಾಕ್ಸ್ ಬೈ ಮಾಡಿದ್ರೆ ನಿಮ್ದು ಮೇಲೋಗಿರುತ್ತೆ. ಅವಾಗ ಏನ್ ಅನ್ಸುತ್ತೆ, ನಾವೇ ಎಕ್ಸ್ಪರ್ಟ್ಗಳು ಅನ್ಸುತ್ತೆ, ನಾವೇ ಎಕ್ಸ್ಪರ್ಟ್ಗಳು, ನಮಗೆ ಎಲ್ಲ ಗೊತ್ತು ಅನ್ನೋ ಒಂದು ಫೀಲ್ ಬರುತ್ತೆ. ಆಗ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ, ಕಿತ್ತೋಗಿರೋ ಕಂಪ್ನಿ ಎಲ್ಲ ಬೈ ಮಾಡಿ ಇಟ್ಕೊಂಡಿರ್ತಾರೆ. ಯಾವಾಗ ನಾವು ಒಂದ್ಸಲ ಡೌನ್ ಫಾಲ್ ಬಂದಾಗ ಅವರಿಗೆ ರಿಯಾಲಿಟಿ ಗೊತ್ತಾಗುತ್ತೆ. ಅದಕ್ಕೇನೆ ನಮ್ಮ ಹತ್ರ ಯಾವಾಗ್ಲೂ ಒಂದು ಇರಬೇಕು, ಒಂದು ಕಮ್ಯುನಿಟಿ ಇರಬೇಕು, ಒಂದು ಸುತ್ತಮುತ್ತ ಸ್ವಲ್ಪ ನಮಗಿನ ಎಕ್ಸ್ಪೀರಿಯನ್ಸ್ ಇರೋರು ಇರಬೇಕು. ಅವ್ರು ಹೇಳ್ತಾರೆ ಬ್ಯಾಡ್ ಫೇಸ್ ಬಂದಾಗ ಎದುರ್ಕೊಂಬೇಡ, ಏನಾಗಲ್ಲ, ಇಂಥ ಕಂಪ್ನಿ ಬೈ ಮಾಡು ಅಂತ ಕಂಪ್ನಿ ಬೈ ಮಾಡು ಅಂತ ಹೇಳ್ತಾರೆ. ಅವಾಗ ನಮಗೆ ಸಮಾಧಾನ ಆಗುತ್ತೆ, ಅಟ್ಲೀಸ್ಟ್ ಅದನ್ನ ಮರೆಯೋ ಒಂದು ಸ್ಥಿತಿ ಬರುತ್ತೆ. ಆಮೇಲೆ ಏನಾಗುತ್ತೆ, ಮಾರ್ಕೆಟ್ ಮೇಲೆ ಹೋಗುತ್ತೆ. ಆ ಟೈಮಲ್ಲಿ ನಮಗೆ ಸಮಾಧಾನ ಮಾಡೋರು ಬೇಕು. ಅದಕ್ಕೇನೆ DIY ವರ್ಕ್ ಆಗಲ್ಲ, ಅಂದ್ರೆ ಡೂ ಇಟ್ ಯುವರ್ ಸೆಲ್ಫ್ ವರ್ಕ್ ಆಗಲ್ಲ. ನಿಮ್ಗೆ ಯಾರನ್ನ ಅಟ್ಲೀಸ್ಟ್ ನಿಮ್ಗೆ ಅಂತ ಟೈಮಲ್ಲಿ ಎದುರ್ಕೊಂಬೇಡಿ ಅಂತ ಹೇಳೋರಾದ್ರೂ ಬೇಕು. ನಿಮ್ಗೆ ನಮ್ ವಿಡಿಯೋ ನೋಡಿ ಆ ಕಾನ್ಫಿಡೆನ್ಸ್ ಸಿಕ್ಕಿದೆ, ಮತ್ತೆ ನಾವು ನಮ್ಮ ಕ್ಲೈಂಟ್ಸ್ಗೆ ಆ ಟೈಮಲ್ಲಿ ಎದುರ್ಕೊಂಡು ವಿಡ್ರಾ ಮಾಡ್ತಿರ್ತಾರೆ, ಭಯ ಪಡ್ತಿರ್ತಾರೆ ಅಂತ ಟೈಮಲ್ಲಿ ನಾವು ಕೂಡ ಅದೇ ಹೇಳೋದು, ತಲೆ ಕೆಡಿಸ್ಕೊಂಬೇಡಿ. 1-2 ಸಲ ಮೈಂಡ್ ಆ ಕಡೆಯಿಂದ ಡೈವರ್ಟ್ ಆಗ್ಬಿಟ್ರೆ, ಮೈಂಡ್ ಎತ್ಲಗೋ ಹೋಗ್ಬಿಟ್ರೆ ಆ ಕಡೆ ಭಯ ಹೋಗ್ಬಿಡುತ್ತೆ. ಆತರ ಮಾಡೋರು ಯಾರನ್ನ ಬೇಕು. ಅದಕ್ಕೆ ಅಂತಾನೆ ನಾವು ಟೀಮ್ ಬಿಲ್ಡ್ ಮಾಡಿರೋದು. ನಮ್ಮ ಟೀಮ್ ಇಂದನೂ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಅವರು ಕೂಡ ಈ ತರ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಎದುರ್ಕೊಂಬೇಡಿ ಅಂತ ಗೈಡ್ ಮಾಡ್ತಾ ಇದ್ದಾರೆ. ಹಾಯ್ ಬ್ರೋ, ನೀವು ಸ್ಟಾಕ್ ನ ಬೈ ಸೆಲ್ ಮಾಡ್ತಾ ಇರ್ತೀರಲ್ಲ, ಅದರ ಡೇಟಾ ಎಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಐ ಮೀನ್, ಎಷ್ಟು ಇನ್ವೆಸ್ಟ್ ಮಾಡಿದ್ದೆ, ಎಷ್ಟು ಬಂತು, ಎಷ್ಟು CAGR ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಡೇಟಾನ ಯಾವ ರೀತಿ ಸೇವ್ ಮಾಡ್ತೀರಾ? ಗೂಗಲ್ ಶೀಟ್ ಆರ್ ಎನಿ ಅದರ್, ಪ್ಲೀಸ್ ಶೇರ್ ದಟ್. ಬ್ರೋ, ನಾನು ಪರ್ಸ್ನಲಿ ಆ ಥರ ಡೇಟಾ ಎಲ್ಲ ಸೇವ್ ಮಾಡಲ್ಲ. ಯಾಕಂದರೆ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟು ದುಡ್ಡು ಹಾಕಿದ್ವಿ, ಇವಾಗ ಎಷ್ಟಿದೆ ಅಂತ. CAGR ಈಸಿಲಿ ಗೊತ್ತಾಗುತ್ತೆ. XIRR ಕಂಡಿಡಿಯೋದೆಲ್ಲ ಏನು ಬೇಕಾಗಿಲ್ಲ, ಬಿಕಾಸ್ ನಾನು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ ನನಗೆ ಎಷ್ಟು ರಿಟರ್ನ್ ತೆಗೆದೆ, ಎಷ್ಟು ಗ್ರೋತ್ ಕೊಟ್ಟಿದ್ದೀನಿ ಅಂತ. ಫಂಡ್ ಮ್ಯಾನೇಜರ್ ಯಾಕೆ ಮಾಡ್ತಾರೆ ಅಂದರೆ ಅವ್ರು ಕ್ಲೈಂಟಿಗೆ ಪ್ರೂವ್ ಮಾಡಬೇಕಾಗಿರುತ್ತೆ, ಕಸ್ಟಮರಿಗೆ ತೋರಿಸ್ಬೇಕಾಗಿರುತ್ತೆ. ಅದಕ್ಕೆ ಅವ್ರು ಅದೊಂದು ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡಿರ್ತಾರೆ. ಬಟ್ ನನಗದು ಬೇಕಾಗಿಲ್ಲ, ಬಿಕಾಸ್ ನಾನು ಯಾರಿಗೂ ತೋರಿಸ್ಬೇಕಾಗಿಲ್ಲ. ನನಗೆ ಗೊತ್ತಿರುತ್ತಲ್ವಾ, ಈಗ ನಾನು ಎಷ್ಟು ದುಡ್ಡು ಹಾಕಿದ್ದೆ, ಈ ಸ್ಟಾಕ್ಸ್ ಅಲ್ಲಿ ಎಷ್ಟು ದುಡ್ಡು ಹಾಕಿದ್ದೆ, ಇವಾಗ ಎಷ್ಟಿದೆ ಸ್ಟಾಕು, ಮತ್ತೆ ನಾನು ಬಿದ್ದಾಗ ಎಷ್ಟು ಮಾಡಿದೆ, ಆವರೇಜ್ ಪ್ರೈಸು, ಪ್ರತಿಯೊಂದು ಗೊತ್ತಾಗುತ್ತೆ. ಎಲ್ಲಾನು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಸ್ಟೇಟ್ಮೆಂಟ್ಗಳಲ್ಲೇ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಂತ ಸಿಗುತ್ತೆ, ಮತ್ತೆ ಹೋಲ್ಡಿಂಗ್ ರಿಪೋರ್ಟ್ ಅಂತ ಸಿಗುತ್ತೆ, ಮತ್ತೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅಂತ ಸಿಗುತ್ತೆ. ಟ್ರಾನ್ಸಾಕ್ಷನ್ ರಿಪೋರ್ಟ್ ಅಲ್ಲಿ ನಾವು ಯಾವಾಗ ಶೇರ್ ಬೈ ಆಗಿದೆ, ಯಾವಾಗ ಸೆಲ್ ಆಗಿದೆ ಪೂರ್ತಿ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದೆಲ್ಲ ಟ್ರ್ಯಾಕ್ ಮಾಡೋದೇನು ಬೇಕಾಗಲ್ಲ, ನನಗೆ ಬೇಕಾಗಿಲ್ಲ. ನೀವು ಬೇಕಾದ್ರೆ ಮಾಡ್ಕೊಬಹುದು, ನಿಮ್ದು ಯಾವ ರೀತಿ ಟ್ರ್ಯಾಕ್ ರೆಕಾರ್ಡ್ ಇದೆ ಅಂತ ಚೆಕ್ ಮಾಡಕ್ಕೆ. ಬಟ್ ನಾನು ಮಾಡ್ತಾ ಇಲ್ಲ. ಮಾಡಿದ್ರೆ ನೀವು ಗೂಗಲ್ ಶೀಟ್ ಅಲ್ಲಿ ಮಾಡಿದ್ರೆ ಬೆಟರ್. ಕರ್ಮದ ಬಗ್ಗೆ ಹೇಳಿ ಅಭಿ, ಅದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಇದು ನಿಜಾನ? ಸೀದಾ ಫಿಲಾಸಫಿ ಕೇಳ್ತಾ ಇದ್ದೀರಾ. ಕರ್ಮ ಅನ್ನೋದು ನನ್ನ ಪ್ರಕಾರ ನಿಜ, ಆದ್ರೆ ಜಗತ್ ಯಾವ ರೀತಿ ಯೋಚನೆ ಮಾಡ್ತಿದೆಯಲ್ಲ ಆ ರೀತಿ ಅಲ್ಲ. ಯಾಕಂದ್ರೆ ನೀವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಅದೇ ರೀತಿ ನೀವು ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತಾನೆ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ನಾನ್ ನಂಬಿರೋ ಫಿಲಾಸಫಿನೇ ಬೇರೆ. ನಾನು ಕರ್ಮನ ಕಾಸ್ ಅಂಡ್ ಎಫೆಕ್ಟ್ ಹಂಗೆ ನೋಡ್ತೀನಿ. ಅಂದ್ರೆ ಸೈನ್ಸ್ ಏನ್ ಹೇಳುತ್ತಲ್ಲ, ಕಾಸ್ ಬಟರ್ಫ್ಲೈ ಎಫೆಕ್ಟ್, ಕಾಸ್ ಅಂಡ್ ಎಫೆಕ್ಟ್ ಇಂದಾನೆ ಜಗತ್ ನಡೀತಾ ಇದೆ. ಒಂದು ಕಾಸ್ ಇದ್ಮೇಲೆ ಅದಕ್ಕೆ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಸೇಮ್ ಎಫೆಕ್ಟ್ ನಮಗೆ ಬರುತ್ತೆ ಅಂತ ಏನಿಲ್ಲ. ಎಕ್ಸಾಂಪಲ್, ನೀವು ರೋಡಲ್ಲಿ ಯಾರನ್ನ ಓಡಾಡ್ತಿರ್ಬೇಕಾದ್ರೆ ಅಲ್ಲೊಂದು ಕಲ್ಲಿಟ್ರೆ ಅದರಿಂದ ಯಾರಾದ್ರೂ ಬಿದ್ದೇ ಬೀಳ್ತಾರೆ.
ಈ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲೇ 5 ಜನ ಇದ್ದೀರಾ ಅನ್ಕೊಳ್ಳಿ, 5 ಜನಕ್ಕೂ ಇದೇ ಬುದ್ಧಿ ಇದೆ ಅನ್ಕೊಳ್ಳಿ, ರೋಡಲ್ಲಿ ಕಲ್ಲಿಡೋ ಬುದ್ಧಿನೇ ಇದೆ ಅನ್ಕೊಳ್ಳಿ. ಇವಾಗ ಎಲ್ಲರೂ ತಗೊಂಬಂದು ನೀವು ರೋಡಲ್ಲಿ ಕಲ್ಲಿಡ್ತಾರೆ, ಇನ್ನೊಂದು ರೋಡಲ್ಲಿ ಕಲ್ಲಿಡ್ತಾನೆ, ಇನ್ನೊಬ್ಬ ಅಲ್ಲಿ ರೋಡಲ್ಲಿ ಕಂಡಿಡ್ತಾನೆ. ಇದೇ ರೀತಿ ಇದೇ ನಾಲೆಡ್ಜು ಎಲ್ಲ ಕಡೆ ಶೇರ್ ಆಯಿತು ಅನ್ಕೊಳ್ಳಿ. ನಾಳೆ ಒಂದು ದಿವಸ ಇದೇ ಕಲ್ಲಿಂದ ನೀವು ಬಿದ್ದೇ ಬೀಳ್ತೀರಾ. ನಾಳೆ ಒಂದು ದಿವಸ ಇದೇ ಕಲ್ಲು ನಿಮ್ಮನ್ನು ಕೆಳಗೆ ಬೀಳಿಸುತ್ತಾ, ನಿಮ್ಮ ತಲೆ ಒಡೆಯುತ್ತಾ. ಎಲ್ಲರೂ ಸೇಮ್ ನಾಲೆಡ್ಜ್ ಇಟ್ಕೊಂಡ್ರೆ ಏನಾಗುತ್ತೆ, ಕರ್ಮ ಅಷ್ಟು ಈಸಿಯಾಗಿ ಬಂದು ಹೊಡಿಯಲ್ಲ, ಬಟ್ ಉಲ್ಟಾ ಸೀದಾ ತಿರುಗಿಸ್ಕೊಂಬಂದು ನಮಗೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಒಳ್ಳೇದಾಗುತ್ತೆ ಅಂತ. ಈಗ ನೀವೊಂದು ಸಣ್ಣದಾಗಿ ಒಂದು ವ್ಯಾಪಾರ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಕೈಯಲ್ಲಿ ದುಡ್ಡೇ ಇಲ್ಲ, 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ದುಡ್ಡಿದೆ, ಇದರಿಂದನೇ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಬಟ್ ಎಕ್ಸ್ಟ್ರಾ ದುಡ್ಡು ಕೊಡಕ್ಕೆ ನಿಮ್ಮನ್ನ ಯಾರು ನಂಬ್ತಾ ಇಲ್ಲ. ಯಾಕಂದ್ರೆ ಹಿಂದೆಯಿಂದ ನೀವು ಯಾವ ರೀತಿ ಚರಿತ್ರೆನ ಬಿಡ್ಕೊಂಡ್ ಬಂದಿದ್ದೀರಾ ಅಂದ್ರೆ, ನಿಮಗೆ ದುಡ್ಡು ಕೊಟ್ಟರೆ ಸರಿಯಾಗಿ ಕೊಡಲ್ಲ. 100 ರೂಪಾಯಿ ನಿಮ್ಮ ಫ್ರೆಂಡ್ಸ್ ಕೊಟ್ಟಾಗ್ಲೂ ನೀವು ಅದನ್ನ ಸರಿಯಾಗಿ ಕೊಟ್ಟಿಲ್ಲ, 500 ರೂಪಾಯಿ ಕೊಟ್ಟಾಗ್ಲೂ ಸರಿಯಾಗಿ ವಾಪಸ್ ಹಾಕಿಲ್ಲ, ಕಾಡ್ಸಿದ್ದೀರಾ. ಇವತ್ತು ಅವನ ಹತ್ರ ಹೋಗಿ 2 ಲಕ್ಷ ಕೊಡು 3 ಲಕ್ಷ ಕೊಡು ಅನ್ನೋಕ್ಕೂ ನಿಮ್ಮ ಹತ್ರ ಮುಖ ಇಲ್ಲ. ಇದರಿಂದ ಏನಾಗುತ್ತೆ, ನಿಮ್ಮ ಗ್ರೋತ್ ಇಂಪ್ರೂವ್ ಆಗುತ್ತಾ, ನೀವು ನಾಳೆ ಉದ್ಧಾರ ಆಗ್ತೀರಾ. ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ನೀವು ಒಂದು ದಿವಸ ರಾ ಮೆಟೀರಿಯಲ್ ತರ್ತೀರಾ ಅನ್ಕೊಳ್ಳಿ, ಬಿಸ್ನೆಸ್ಗೆ ಏನೋ ಐಟಮ್ ಬೇಕಾಗಿದೆ ತರ್ತೀರಾ ಅನ್ಕೊಳ್ಳಿ, ಅಂಗಡಿ ಹತ್ರ ಹೋಗಿ ನಿಲ್ಸ್ಕೊಂಬಂದಿರ್ತೀರಾ. ಅಂಗಡಿ ಹತ್ರ ನಿಲ್ಸ್ಕೊಂಬಂದಾಗ ನೀವು ಅವನಿಗೆ ಸರಿಯಾದ ಟೈಮಿಗೆ ವಾಪಸ್ ಕೊಡ್ಲಿಲ್ಲದ್ರೆ ಅಂಗಡಿಯವನು ಇನ್ನೊಂದ್ಸಲ ನಿಮಗೆ ಸಾಲ ಕೊಡ್ತಾನ, ನಂಬ್ತಾನ ನಿಮ್ಮನ್ನ. ಇವತ್ತು ನಿಮಗೆ 1 ಲಕ್ಷನೇ ನೀವು ಸರಿಯಾಗಿ ನಿಲ್ಸ್ಕೊಂಡ್ ಬಂದಿಲ್ಲ ಅಂದ್ರೆ ನಾಳೆ ಒಂದ್ ದಿವಸ ಅವನು 10 ಲಕ್ಷ ನಿಲ್ಲಿಸ್ತಾನೆ ನಿಮ್ಮ ಹತ್ರ. ಇದರಿಂದ ಏನಾಯ್ತು, ನಿಮ್ಮ ಕೆಟ್ಟ ಬುದ್ಧಿ ನಿಮ್ಮನ್ನೇ ತಿಂತಾ ಹೋಯ್ತು. ಅದೇ ಏನಾದ್ರೂ ನೀವು ನಿಮ್ಮ ವ್ಯವಹಾರನ ನೀಟಾಗಿ ಇಟ್ಕೊಂಡಿದ್ರೆ, ಅಂದ್ರೆ ನೀವಲ್ಲಿ ಸಣ್ಣ ಪುಟ್ಟ ಅಮೌಂಟ್ನು ನೀಟಾಗಿ ಪೇ ಮಾಡ್ಕೊಂಡ್ ಬಂದಿದ್ರೆ, 1 ಲಕ್ಷ ನಿಲ್ಸ್ಕೊಂಡ್ ಬಂದಿದ್ರು ನೀಟಾಗಿ ಹೇಳಿ ಟೈಮಲ್ಲಿ ವಾಪಸ್ ಕೊಟ್ಟಿದ್ರೆ, ಅವನೇನ್ ಮಾಡ್ರೋ ನಿಮಗೆ 10 ಲಕ್ಷದ ಬೇಕಿರೋ ಐಟಮ್ ನಿಮಗೆ ಕೊಟ್ಟರನು, 6 ತಿಂಗಳು ಬಿಟ್ಕೊಡು 1 ವರ್ಷ ಬಿಟ್ಕೊಡು ಅಂತ 20 ಲಕ್ಷ 1 ಕೋಟಿವರೆಗೂ ಕೊಟ್ಟರನು. ಅವಾಗ ಏನಾಯ್ತು, ನಿಮ್ಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ದಲೆ ನೀವು ದುಡಿಮೆ ಮಾಡಿದ್ರಿ. ಇವಾಗ ನೀವು ಲೈಫಲ್ಲಿ ಗ್ರೋ ಆಗ್ತೀರಾ ಇಲ್ವಾ? ಯಾಕಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟೇ ಬೇಡ ವ್ಯಾಪಾರ ಮಾಡೋಕ್ಕೆ. ಒಂದೊಂದ್ಸಲ ನೀವು ಕ್ಲೀನ್ ಆಗಿದ್ರೆ, ನೀವು ನೀಟಾಗಿದ್ರೆ, ನಿಮ್ಮ ಕಸ್ಟಮರೇ ನಿಮ್ಮನ್ನ ಗ್ರೋ ಮಾಡ್ತಾನೆ. ನಿಮಗೆ ಕಷ್ಟ ಬಂದಾಗ ನಿಮ್ಮ ಕಸ್ಟಮರೇ ನಿಮ್ಮನ್ನ ಕಾಪಾಡ್ತಾರೆ. ಯಾಕಂದ್ರೆ ನೀವು ನೀಟಾಗಿದ್ದೀರಾ, ವ್ಯವಹಾರ ನೀಟಾಗಿದೆ ಅಂತ. ಅಂದ್ರೆ ನೀವು ಗುಡ್ ಕರ್ಮ ಮಾಡಿದ್ರೆ ನಿಮಗೆ ಗುಡ್ಡೆ ವಾಪಸ್ ಬರುತ್ತೆ. ಡಸಂಟ್ ಮೀನ್ ದಟ್ ನೀವು ಗೋಡೆಗೆ ಬಾಲಿಸಿದ್ರೆ ವಾಪಸ್ ನಿಮ್ಗೆ ಬರುತ್ತೆ ಅಂತಲ್ಲ. ಎಷ್ಟೋ ಜನ ಹೇಳ್ತಾರಲ್ವಾ, ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದೇ ಆಗಲ್ಲ, ಕೆಟ್ಟವ್ರಿಗೆ ಕೆಟ್ಟದಾಗುತ್ತೆ. ಬಟ್ ಅದು ಇಮಿಡಿಯೇಟ್ಲಿ ಆಗುತ್ತೋ ಯಾವತ್ತಾಗುತ್ತೋ ಗೊತ್ತಿಲ್ಲ, ಆಗಿಗ್ಲೇ ಬೇಕು ಅಂತಾನು ಏನಿಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಆಗೇ ಆಗುತ್ತೆ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗೇ ಆಗುತ್ತೆ, ಬಿಕಾಸ್ ನೀವು ಅಂತ ರೂಟಲ್ಲೇ ಹೋಗ್ತೀರಾ. ಆಮೇಲೆ ಜನ ಹೇಳ್ತಾರಲ್ಲ, ಒಳ್ಳೇದ್ ಮಾಡೋರ್ಗೆ ಯಾವತ್ತು ಒಳ್ಳೇದಾಗಲ್ಲ, ಈ ಕರ್ಮ ಎಲ್ಲ ಸುಳ್ಳು ಅದು ಇದು ಅಂತ ಹೇಳ್ತಾರಲ್ವಾ, ಅವರು ಬೇಸಿಕ್ ಲೆವೆಲ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಆಮೇಲೆ ನಾನು ಮಾಡೋ ತಪ್ಪು ನನಗೆ ಯಾವತ್ತು ಕಾಣದೇ ಇಲ್ಲ, ನಾನು ಯಾವತ್ತು ಒಳ್ಳೇನೆ. ನೀನು ಕಳ್ಳಂಗೆ ಹೋಗಿ ಕೇಳಿದ್ರು ಕೂಡ ಕಳ್ಳ ಹೇಳ್ತಾನೆ, ನನಗೆ ಹೊಟ್ಟೆ ಹಸ್ತಿತ್ತು ಸ್ವಾಮಿ, ಅದಕ್ಕೆ ನಾನು ಕಳ್ತನ ಮಾಡಿದೆ, ನಾನೇನು ತಪ್ಪು ಮಾಡಿದೆ ಅಂತ. ನಾನು ಎಲ್ಲರಿಗೂ ಒಳ್ಳೇರೆ, ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ಒಳ್ಳೇನು, ನನಗೆ ಮಾತ್ರ ಕೆಟ್ಟದಾಗತ್ತೆ ಅಂತ. ಅವ್ರು ಯಾವತ್ತು ಓಪನ್ ಮಾಡ್ಕೊಂಡು ನೋಡ್ಕೊಳಲ್ಲ, ಅವ್ರದವ್ರ ತಪ್ಪನ್ನ ಅರ್ಥ ಮಾಡ್ಕೊಳಲ್ಲ. ಕರ್ಮ ಸೈಂಟಿಫಿಕಲಿ ರಿಯಲ್. ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್ ಇದ್ದೇ ಇದೆ ಭೂಮಿ ಮೇಲೆ. ಒಂದು ಕಾಸಿಗೆ ಒಂದು ಎಫೆಕ್ಟ್ ಇದ್ದೇ ಇದೆ. ಅದು ಸೇಮ್ ಎಫೆಕ್ಟ್ ಇಲ್ಲಿ ಕಲ್ಲಿಟ್ರೆ ನಾವೇ ಬಂದು ಬೀಳ್ತೀವ ಗೊತ್ತಿಲ್ಲ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಕಲೆಕ್ಟಿವ್ ಇನ್ಫಾರ್ಮೇಶನ್ ಇಂದ ಅದು ನಮಗೆ ಬಂದು ಎಫೆಕ್ಟ್ ಮಾಡೇ ಮಾಡುತ್ತೆ. ಅದು ನಮಗೆ ಗೊತ್ತಾಗಲ್ಲ, ಸಣ್ಣ ಸಣ್ಣ ಡಾಟು ನಮಗೆ ಗೊತ್ತಾಗಲ್ಲ. ಮತ್ತೆ ತುಂಬಾ ಜನ ಕೆಳಗಡೆ ಕಾಮೆಂಟ್ ಮಾಡ್ತಿದ್ದೀರಾ, ನಾವು ನಿಮ್ಮ ಟೀಮಲ್ಲಿ ಕೆಲಸ ಮಾಡ್ಬೇಕು, ನಾವು ನಿಮ್ಮ ಟೀಮಲ್ಲಿ ಕೆಲಸ ಮಾಡ್ಬೇಕಂತ. ನಾವು ರಿಸರ್ಚ್ ಅಲ್ಲಿ ನಾವು ಯಾರನ್ನೂ ಹೈರ್ ಮಾಡಲ್ಲ, ನಮಗೆ ಸೇಲ್ಸಿಗೆ ಬೇಕಾಗಿದ್ದಾರೆ, ಕಸ್ಟಮರ್ ಸಪೋರ್ಟಿಗೆ ಬೇಕಾಗಿದ್ದಾರೆ. ಅಂತ ಜಾಬ್ ಏನಾದರೂ ನಿಮಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರೆ, ಮತ್ತೆ ಫೈನಾನ್ಸ್ ಅಲ್ಲಿ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ರೆ, ಇಲ್ಲಿ ಬರ್ತಿದೆಯಲ್ಲ ಇಲ್ಲಿ ಮೇಲ್ ಐಡಿ, ಈ ಮೇಲ್ ಐಡಿಗೆ ನಿಮ್ಮ CV ಅಥವಾ ರೆಸ್ಯೂಮೇನ ನೀವು ಮೇಲ್ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಮಾತಾಡಿಸ್ತಾರೆ. ಮತ್ತೆ ಹೇಳ್ತಿದ್ದೀವಿ, ನಾವು ರಿಸರ್ಚ್ಗೆ ಈ ತರ ರ್ಯಾಂಡಮ್ ಆಗಿ ಯಾರನ್ನೂ ಹೈರ್ ಮಾಡಲ್ಲ. ನಮ್ಮ ಹತ್ರ ರಿಸರ್ಚ್ಗೆ ಓಪನಿಂಗ್ಸ್ ಇಲ್ಲ. ಬ್ರೋ, ನೀವು ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಸ್ಟಾಕ್ ಬೈ ಅಂಡ್ ಸೆಲ್ ಆಪ್ಷನ್ ಪ್ರೀಮಿಯಂ ಗ್ರೂಪ್ ಏನಾದರೂ ಇದೆಯಾ? ಆ ಥರ ಎಲ್ಲ ಏನಿಲ್ಲ ಬ್ರೋ. ನಾವು ಫಸ್ಟ್ ಆಫ್ ಆಲ್ ಯಾವ ವಾಟ್ಸಪ್ ಗ್ರೂಪಲ್ಲೂ ಇಲ್ಲ, ನಾವು ಯಾರಿಗೂ ಬೈ ಸೆಲ್ ರೆಕಮೆಂಡೇಶನ್ ಕೊಡಲ್ಲ. ನಾವು ಯಾರಿಗೂ ಇಂಥ ಸ್ಟಾಕ್ ಬೈ ಮಾಡಿ ಅಂತ ಸ್ಟಾಕ್ ಬೈ ಮಾಡಿ ಅಂತ ರೆಕಮೆಂಡೇಶನ್ ಕೊಡಲ್ಲ. ಅದು ನಾವು ಮಾಡೋದಿಲ್ಲ, ಯಾಕಂದ್ರೆ ಇದರಿಂದ ಯಾರು ದುಡ್ಡು ಮಾಡಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ ಕೇಳಿ, ನಾನು ಎಕ್ಸ್ಪೀರಿಯನ್ಸ್ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ, ಇದರಿಂದ ಯಾರು ದುಡ್ಡು ಮಾಡಲ್ಲ. ಬಿಕಾಸ್ ಕನ್ವಿಕ್ಷನ್ ಬೇಕು. ಕನ್ವಿಕ್ಷನ್ ಅಂದ್ರೇನು? ಈಗ ನಾನು ಯಾವುದೋ ಒಂದು ಸ್ಟಾಕ್ನ ಅನಲೈಸ್ ಮಾಡಿದ್ದೀನಿ, ಓಕೆ, ನನಗೆ ಆ ಸ್ಟಾಕ್ಸ್ ಬಗ್ಗೆ ಪೂರ್ತಿ ಗೊತ್ತಿದೆ, ಮ್ಯಾನೇಜ್ಮೆಂಟ್ ಬಗ್ಗೆ ಪೂರ್ತಿ ಕಾನ್ಫಿಡೆಂಟ್ ಇದೆ. ಈಗ ನನ್ನ ಹತ್ರ 10 ಲಕ್ಷ ರೂಪಾಯಿ ಇದೆ ಅನ್ಕೊಳ್ಳಿ. ಇವಾಗ ಆ 10 ಲಕ್ಷ ರೂಪಾಯಿನಲ್ಲಿ ನಾನು ಈ ಸ್ಟಾಕಿಗೆ 2 ಲಕ್ಷ ಹಾಕ್ಬೇಕಾ 3 ಲಕ್ಷ ಹಾಕ್ಬೇಕಂತ ನಾನು ಡಿಸೈಡ್ ಮಾಡ್ತೀನಿ. ಬಿಕಾಸ್ ನನಗೆ ಧೈರ್ಯ ಇದೆ, ಬಿಕಾಸ್ ನಾನು ಆ ಸ್ಟಾಕ್ನ ಅನಲೈಸಿಸ್ ಮಾಡಿರ್ತೀನಿ, ನನಗೆ ಗೊತ್ತಿರುತ್ತೆ. ಇನ್ನು ಉಳಿದಿರೋ 7 ಲಕ್ಷ ನಾನು ಬೇರೆ ಬೇರೆ ಸ್ಟಾಕ್ಸ್ ಅಲ್ಲಿ ಹಾಕ್ತೀನಿ. ಈ ಯಾವ್ದು ನನಗೆ ಕಾನ್ಫಿಡೆಂಟ್ ಇದೆಯಲ್ಲ ಅದೇ ಸ್ಟಾಕ್ನ ನಾನು ನಿಮಗೆ ಬಂದು ಹೇಳಿದ್ರೆ ನೀವೇನ್ ಮಾಡ್ತೀರಾ? ನಿಮಗೆ ಕನ್ವಿಕ್ಷನ್ ಇರಲ್ಲ, ಆ ಧೈರ್ಯ ಇರಲ್ಲ. ನೀವೇನ್ ಮಾಡ್ತೀರಾ ಅಂದ್ರೆ, ಅದರಲ್ಲಿ ನಿಮ್ಮ ಹತ್ರ 10 ಲಕ್ಷ ಇದ್ರೂ ಒಂದು 50,000 ಹಾಕ್ತೀರಾ, ಅಥವಾ 10 ಲಕ್ಷ ಪೂರ್ತಿ ಹಾಕ್ಬಿಡ್ತೀರಾ. ನಾಳೆ ಒಂದು ದಿವಸ ಆ ಸ್ಟಾಕು 20% 30% ಕೆಳಗೆ ಬಿದ್ದ ತಕ್ಷಣ ಎಲ್ಲ ಸೆಲ್ ಮಾಡಿ ಸುಮ್ ಕುತ್ಕೊಂಡ್ಬಿಡ್ತೀರಾ, ಅಯ್ಯಪ್ಪ ನನಗಲ್ಲ ಅಂತ. ಯಾಕಂದ್ರೆ ನೀವು ಇನ್ನೊಬ್ರು ಮಾತನ್ನ ಕೇಳಿದೀರಾ. ಇದು ಜಸ್ಟ್ ನಾಲೆಡ್ಜ್. ನೀವು ಕನ್ವಿಕ್ಷನ್ ಬರ್ಬೇಕಂದ್ರೆ ನೀವು ಆಳದಲ್ಲಿ ಇಳಿಬೇಕಲ್ಲ, ನೀವು ಅನಲೈಸಿಸ್ ಮಾಡಿರ್ಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಸ್ಟಾಕ್ ಕೆಳಗೆ ಬರ್ತಿದ್ರು ಯಾಕೆ ಬರ್ತಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಬಿಡು ಇದೆಲ್ಲ ಮ್ಯಾಟರ್ ಅಲ್ಲ ಅಂತ ನಿಮಗೆ ಧೈರ್ಯ ಬರುತ್ತೆ. ಆ ತರ ಇದ್ರೆ ಮಾತ್ರ ನೀವು ದುಡ್ಡು ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಪ್ಯೂರ್ ಎಮೋಷನ್. ದುಡ್ಡು ಅನ್ನೋದೇ ಒಂದು ಎಮೋಷನ್. ಇಲ್ಲಿ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ನೀವೇ ಈ ಥರ ಎಲ್ಲ ಮಾಡಿದ್ರೆ ಸುಮ್ಮನೆ ಆ ಥರ ಎಲ್ಲ ಸರ್ವಿಸು ತೊಗೊಂಡ್ಬೇಡಿ, ಟೈಮ್ ವೇಸ್ಟ್. ಹೇಳ್ತೀನಿ ಕೇಳಿ, ಯಾವುದೋ ಒಂದು 2 ಸ್ಟಾಕ್ ಕ್ಲಿಕ್ ಆಯಿತು ಅಂತ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಯಾವ ಸ್ಟಾಕಲ್ಲಿ ಜಾಸ್ತಿ ದುಡ್ಡು ಹಾಕಬಾರ್ದು ಅದೇ ಸ್ಟಾಕಲ್ಲಿ ಹಾಕ್ತೀರಾ, ಯಾವ ಸ್ಟಾಕಲ್ಲಿ ಜಾಸ್ತಿ ದುಡ್ಡು ಹಾಕಬೇಕು ಅದೇ
ಮಾಡಿದ್ರೆ ಅದೇ ಸ್ಟಾಕಲ್ಲಿ ಕಮ್ಮಿ ದುಡ್ಡು ಹಾಕ್ತೀರಾ, ನಿಮಗೆ ಪೋರ್ಟ್ಫೋಲಿಯೋ ಅಲೋಕೇಶನ್ ಮಾಡಕ್ ಬರಲ್ಲ. ಅದಕ್ಕೇನೆ ಇಲ್ಲ ಒಬ್ಬ ಫಂಡ್ ಮ್ಯಾನೇಜರ್ ಕೊಟ್ಬಿಡಿ, ಫಂಡ್ ಮ್ಯಾನೇಜರ್ ಕಂಪ್ಲೀಟ್ಲಿ ಹ್ಯಾಂಡಲ್ ಮಾಡ್ತಾನೆ, ಅವನಿಗೆ ಗೊತ್ತಿರುತ್ತೆ ಯಾವ ಸ್ಟಾಕ್ಸ್ ಅಲ್ಲಿ ಜಾಸ್ತಿ ಆಗ್ಬೇಕು ಯಾವ ಸ್ಟಾಕ್ಸ್ ಅಲ್ಲಿ ಕಮ್ಮಿ ಆಗ್ಬೇಕಂತ, ಬಿಕಾಸ್ ಅವನೇ ಅನಲೈಸ್ ಮಾಡಿರ್ತಾನೆ. ಅವ್ನ ಕೈಲಿ ಕೊಟ್ಬಿಡಿ. ನೀವೇ ಮಾಡ್ಬೇಕಂದ್ರೆ ಅನಲೈಸ್ ಮಾಡಿ. ಈ ತರ ಯಾವ್ದೋ ಗ್ರೂಪ್ ಅಲ್ಲಿ ಹೇಳಿದ್ರು ಈ ಸ್ಟಾಕ್ ಬೈ ಮಾಡಿ ಆ ಸ್ಟಾಕ್ ಸೆಲ್ ಮಾಡಿ, ಇದಕ್ಕೆಲ್ಲಾನು ತಲೆ ಕೆಡಿಸ್ಕೊಂಬೇಡಿ. ಇಟ್ಸ್ ಕಂಪ್ಲೀಟ್ಲಿ ವರ್ಕ್ ಆಗಲ್ಲ. ಸ್ಕ್ಯಾಮ್ ಅಂತ ಹೇಳಲ್ಲ, ವರ್ಕ್ ಆಗಲ್ಲ. ಬಿಕಾಸ್ ದುಡ್ಡು ಅನ್ನೋದು ಎಮೋಷನ್ ಗೇಮ್. ಇಲ್ಲಿ ಎಂತ ರಿಸರ್ಚ್ ಆಗಿರೋ ಒಂದು ಸ್ಟಾಕ್ ನಾನು ಬಂದು ಹೇಳಿದ್ರು ಕೂಡ ನೀವು ಬೈ ಮಾಡಲ್ಲ. ಅಥವಾ ಹಿಂಗೂ ಆಗುತ್ತೆ, ನಾನು ಯಾವ್ದೋ ಸ್ಟಾಕ್ಸ್ ನ ಬಂದು ವಿಡಿಯೋ ಮಾಡ್ತಿರ್ತೀನಿ ಅನ್ಕೊಳ್ಳಿ, ಎಕ್ಸಾಂಪಲ್ ಆಗಿ ನಾನು ಹೇಳ್ತಿರ್ತೀನಿ ಅನ್ಕೊಳ್ಳಿ, ನಿಮ್ಮ ಗ್ರೂಪ್ ಅಲ್ಲೇ ಕಳಿಸ್ತಿರ್ತೀನಿ ಅನ್ಕೊಳ್ಳಿ, ನಾನು ಹೇಳಿರೋ 5 ಸ್ಟಾಕ್ನು 50% ಮೇಲೋಗ್ಬಿಟ್ಟು ನೀವು ಯಾವುದು ಬೈ ಮಾಡಿಲ್ಲ, ನೋಡ್ತಾ ಇದ್ದೀರಾ, ವಾಚ್ ಮಾಡ್ತಾ ಇದ್ದೀರಾ. ನಾನು ಹೇಳಿರೋ 6ನೇ ಸ್ಟಾಕ್ಸ್ ಅಲ್ಲಿ ನಿಮ್ಮ ಹತ್ರ ಒಂದು 5 ಲಕ್ಷ ದುಡ್ಡಿತ್ತಂದ್ರೆ ಅಷ್ಟು ಕೂಡ ಆ ಸ್ಟಾಕ್ಸ್ ಅಲ್ಲಿ ಹಾಕಿ ಕೂತ್ಕೊಂಡ್ಬಿಡ್ತೀರಾ. ನನ್ನ ಗ್ರಾಚಾರಕ್ಕೋ ನಿಮ್ಮ ಗ್ರಾಚಾರಕ್ಕೋ 6ನೇ ಸ್ಟಾಕ್ ವರ್ಕ್ ಆಗಲ್ಲ, ಕೆಳಗೆ ಬಂದ್ಬಿಡುತ್ತೆ, 50% ಕೆಳಗೆ ಬರುತ್ತೆ. ಅವಾಗ ಏನ್ ಮಾಡ್ತೀರಾ? ನೆಕ್ಸ್ಟ್ ನಾನು ಏನು ಹೇಳಿದ್ರು ನಂಬಲ್ ನೀವು. ಇದೊಂಥರ ಟ್ರ್ಯಾಪು, ಇದರಿಂದ ಹೋಗ್ಬೇಡಿ. ಖುದ್ದು ಏನಾದರೂ ಕಲೀರಿ, ಕಲ್ತು ಏನಾದರೂ ಮಾಡಿ, ಅಥವಾ ಫಂಡ್ ಮ್ಯಾನೇಜರ್ ಕೈಲಿ ಕೊಟ್ಬಿಡಿ. ನಿಮ್ಗೆ ಆ ಥರದ್ದು ಏನಾದರೂ ಸರ್ವಿಸ್ ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಫಂಡ್ ಮ್ಯಾನೇಜರ್ ಚಾರ್ಜ್ ಮಾಡ್ತಾರೆ, ನಾವು ಚಾರ್ಜ್ ಮಾಡಲ್ಲ. ಸರ್, ಶೇರ್ ಮಾರ್ಕೆಟಲ್ಲಿ ಸಣ್ಣ ಕಂಪ್ನಿಯಿಂದ ದೊಡ್ಡ ಕಂಪ್ನಿ ಆಗಿ ಬೆಳೆದ ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ವಿಡಿಯೋ ಮಾಡಿ ಸರ್. ಎಕ್ಸಾಂಪಲ್ MRF ಮತ್ತು ಮಾರುತಿ ಸುಜುಕಿ. ಅದು ಬ್ರೋ ಇನ್ನೂ ಭಾಳ ಕಂಪ್ನಿಗಳಿದಾವೆ. ನಿಮಗೆ ಗೊತ್ತಿಲ್ದಿರೋ ಫೇಮಸ್ ಕಂಪ್ನಿಗಳು, ನಿಮಗೆ ಫೇಮಸ್ ಇಲ್ದಿರೋ ಕಂಪ್ನಿಗಳಿದಾವೆ ಮಾಡ್ಬೋದು. ಬಟ್ ಭಾಳ ಜನ ಏನು ಅನ್ಕೊಂತಾರೆ, ಇದನ್ನ ಸ್ಟಾಕ್ ಅನಾಲಿಸಿಸ್ ಅನ್ಕೊಂಡ್ಬಿಡ್ತಾರೆ, ಬಿಸ್ನೆಸ್ ಕೇಸ್ ಸ್ಟಡಿ ಅನ್ಕೊಳಲ್ಲ. ಅಂದರೆ ನಾವು ಅದನ್ನ ಆ ಥರ ಕೇಸ್ ಸ್ಟಡಿ ಯಾಕೆ ಮಾಡಬೇಕು ಅಂದರೆ, ನೀವು ಕೇಳಿರೋ ಕ್ವಶನ್ 100% ಸತ್ಯ, ಒಳ್ಳೇದಿದು. ಯಾಕಂದರೆ ನಾವಿಲ್ಲಿ ಸ್ಟಡಿ ಮಾಡಬೇಕು. ಒಂದು ಕಂಪ್ನಿ 0 ಇಂದ ಹೀರೋ ಆಗೋಕ್ಕೆ ಏನೆಲ್ಲ ಮಾಡ್ತು ಅಂತ ಸ್ಟಡಿ ಮಾಡಿ, ಈ ಥರ ಪ್ಯಾಟರ್ನ್ಗಳನ್ನ ನಾವು ಕಂಡಿಡಿದು ಬೇರೆ ಕಂಪ್ನಿಗಳಲ್ಲಿ ಅಪ್ಲೈ ಮಾಡಬೇಕು. ಅಂದರೆ ಸಣ್ಣ ಕಂಪ್ನಿಗಳಲ್ಲಿ ಅಪ್ಲೈ ಮಾಡಬೇಕು. ಅಲ್ಲಿ ಅಪ್ಲೈ ಮಾಡಿದಾಗ ನಾವು ಸಣ್ಣ ಕಂಪ್ನಿಗಳು ದೊಡ್ಡದಾಗೋದನ್ನ ಮುಂಚೆನೆ ಕಂಡುಹಿಡಿಬಹುದು. ಇದೇ ಅಲ್ಲ ಬುಕ್ ಅಂದ್ರೆ ಏನು ಹೇಳಿ, ಬುಕ್ ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್ ನ ಬಂದ್ಬಿಟ್ಟು ಬುಕ್ ಅಲ್ಲಿ ಬರ್ದಿರ್ತಾರೆ. ಪ್ರತಿಯೊಂದು ಅಷ್ಟೇ ಅಲ್ವಾ. ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್ ಅಂದ್ರೆ ನ್ಯೂಟನ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪೆರಿಮೆಂಟ್ ಮಾಡಿ ಬುಕ್ ಅಲ್ಲಿ ಬರ್ದಿರೋದು. ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ನ ಬುಕ್ ಅಲ್ಲಿ ಬರ್ದಿರ್ತಾರೆ. ಇದೇ ರೀತಿ ನೋಡ್ಬೇಕು. ನಾನು ಅದೇ ರೀತಿ ಮಾಡ್ತೀನಿ. ಯಾವ್ದನ್ನ ಸಕ್ಸಸ್ಫುಲ್ ಕಂಪ್ನಿ ತಗೊಂಡು ಈ ಕಂಪ್ನಿ 0 ಇಂದ ಹೆಂಗೆ ಹೀರೋ ಆಯ್ತು ಅಂತ ಮಾಡ್ತೀನಿ. ಎಕ್ಸಾಂಪಲ್ HDFC ಬ್ಯಾಂಕು ನಮ್ಮ ಇಂಡಿಯಾದಲ್ಲೇ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲೇ ಒಂಥರ ಮಿರಾಕಲ್ ಮಾಡಿದೆ. ಯಾವಾಗ ಬ್ಯಾಂಕ್ಗಳೆಲ್ಲ ಗ್ರೋ ಆಗದ ಟೈಮಲ್ಲಿ HDFC ಬ್ಯಾಂಕ್ ಗ್ರೋ ಆಗಿದ್ದಾನೆ. ಏನೇನು ಸ್ಟ್ರಾಟಜಿ ಮಾಡ್ದ, ಹೆಂಗ್ ಗ್ರೋ ಆದ ಅಂತ ಕೂಡ ಮಾಡ್ಬೋದು. ಅಣ್ಣ, ಪ್ಲೀಸ್ ಮೇಕ್ ಎ ವಿಡಿಯೋ ಆನ್ NBFC ವಿಚ್ ಈಸ್ ಆಫರಿಂಗ್ 12% ROE ಫಾರ್ ಫಿಕ್ಸ್ಡ್ ಡೆಪಾಸಿಟ್, ವೆದರ್ ಇಟ್ ಇಸ್ ಸೇಫ್ ಆರ್ ನಾಟ್, ಇಸ್ ಇಟ್ ಕಮ್ ಅಂಡರ್ RBI? ಬ್ರೋ, RBI ಅಂಡರೇ ಬರೋದು NBFC RBI ಅಂಡರ್ ಬಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ತಾಣ್ಬೋದು, ಬಾಂಡ್ ರೀತಿ ತಾಣ್ತಾರೆ. RBI ಅಂಡರ್ ಬಂದ ತಕ್ಷಣ ನಿಮ್ ದುಡ್ಡು ಸೇಫು ಅಂತರ ಏನು ಇಲ್ಲ. ಬಿಕಾಸ್ ನೀವು ಕಂಪ್ನಿಗೆ ಏನ್ ಕೊಟ್ಟಿದ್ದೀರಲ್ವಾ ಬಾಂಡ್ ಅಲ್ಲಿ ಅವನು ಹೈಯೆಸ್ಟ್ ROE ಕೊಡ್ತಾ ಇದ್ದಾನೆ ಅಂದ್ರೆ ದಟ್ ಈಸ್ ರಿಸ್ಕಿ ಅಂತ. ಅವನೇನ್ ಮಾಡ್ತಾನೆ, ಅದನ್ನ ತಗೊಂಡೋಗಿ 16% 20% ಲೋನ್ ಕೊಡಬೇಕು. NBFC ಅಂದ್ರೆ ಏನ್ ಹೇಳಿ, ನಿಮ್ಮ ಹತ್ರ ದುಡ್ಡು ತಗೊಂಡು ಇನ್ನೊಬ್ರ ಹತ್ರ ಕೊಡೋದು. ಈಗ ನಿಮ್ಮ ಹತ್ರ 100% ತಗೊಂಡಿದ್ದಾನೆ ಅಂದ್ರೆ ಅವ್ನು ಇನ್ನೊಬ್ರಿಗೆ 18%, 20%, 24% ಕೊಡ್ತಾನೆ. ನೀವೇ ಯೋಚನೆ ಮಾಡಿ, 18%, 20%, 24% ಯಾರನ್ನ ಲೋನ್ ತಗೊಂಡಿರೋರು ವಾಪಸ್ ಕೊಡ್ತಾರ? ಅದರಲ್ಲಿ NPA ಎಷ್ಟು ಜಾಸ್ತಿ ಆಗ್ಬೋದು? NPA ಜಾಸ್ತಿ ಆದ್ರೆ ಅದು ಯಾರ ತಲೆ ಮೇಲೆ ಬರುತ್ತೆ? ಆ NBFC ತಲೆ ಮೇಲೆ ಬರುತ್ತೆ. NBFC ಅವಾಗ ಏನ್ ಮಾಡುತ್ತೆ, ಬಾಂಡ್ ಅಲ್ಲಿ ಡಿಫಾಲ್ಟ್ ಕೂಡ ಆಗ್ಬೋದು. ಪೂರ್ತಿ ಈ ತರ ಹೈ ರಿಟರ್ನ್ ಕೊಡೋದ್ರಿಂದ ಹೋಗ್ಬೇಡಿ, ಅದರಿಂದ ರಿಸ್ಕ್ ಇದ್ದೇ ಇರುತ್ತೆ. ದೋಸ್ತ, ನಾನು ಬಡ್ಡಿ ವ್ಯಾಪಾರ 5 ವರ್ಷದಿಂದ ಮಾಡ್ತಿದ್ದೀನಿ. ನೀನ್ ಯಾವಾಗ್ಲೂ ಹೇಳ್ತೀಯಾ ನಿಫ್ಟಿ 12% ಕೊಡುತ್ತೆ ಅಂತ. ಪ್ರತಿ ವರ್ಷ 2 ವರ್ಷ 0% ರಿಟರ್ನ್ ಕೊಟ್ಟಿದೆ. ನಾನು 3 ರೂಪಾಯಿ ಬಡ್ಡಿ ಕೊಟ್ಟು ಇವಾಗ ಬಡ್ಡಿ ಬಂತು, ಅಸಲು ಬಂತು. ನನಗೆ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ಇಲ್ಲ, ಒಪ್ಕೊಳ್ತೀನಿ. ಆದ್ರೆ 3 ರೂಪಾಯಿ ಬಡ್ಡಿ 36% ಕೊಡುತ್ತೆ ಗುರು. ಬ್ರದರ್, ನಾನು ಏನು ಮಾಡೋಣ? ಇದನ್ನ ನೀವು ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡ್ತೀರಾ ಬಡ್ಡಿ ವ್ಯವಹಾರನ? ನಿಮ್ದೊಂದು 5-10 ಲಕ್ಷ ರೂಪಾಯಿ ದುಡ್ಡನ್ನ ಮೇ ಬಿ ನೀವು ಕೊಡ್ಬೋದು. ಅದನ್ನು 10 ಜನಕ್ಕೆ ಡಿವೈಡ್ ಮಾಡಿದ್ರೆ 1 ಲಕ್ಷ ಅಂತ ಕೊಟ್ಟು ಇಸ್ಕೊಬೋದು. ಗಲಾಟೆ ಮಾಡಿ 1 ಲಕ್ಷ ರೂಪಾಯಿ ಕೊಡು ಅಂತ ಇಸ್ಕೊಬೋದು. ನನ್ನ ಹತ್ರ 1 ಕೋಟಿ 2 ಕೋಟಿ 3 ಕೋಟಿ ದುಡ್ಡಿರುತ್ತೆ. ನಾನು ಆ ದುಡ್ಡನ್ನ ಬಡ್ಡಿ ವ್ಯವಹಾರ ಮಾಡೋಕ್ಕಾಗತ್ತಾ? 36% ಕೊಟ್ಟರೆ ವರ್ಷಕ್ಕೆ 36 ಲಕ್ಷ ಆಗುತ್ತೆ. ನಾನು ಹಿಂದ್ಗಡೆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದೆ. ಏನಂದ್ರೆ, ನೀವು ಜಾಸ್ತಿ ROE ಹಿಂದೆ ಹೋದ್ರೆ ಅವನು ಆ ದುಡ್ಡನ್ನ ತಗೊಂಡು ಏನಾದರೂ ಮಾಡಲೇಬೇಕಲ್ಲ. ನಿಮ್ಮ ಹತ್ರ ಯಾರನ್ನ ಒಬ್ಬ 3 ರೂಪಾಯಿ ಬಡ್ಡಿ ಇಸ್ಕೊಂಡಿದ್ದಾನೆ ಅಂದ್ರೆ ಅವ್ನು ಅಟ್ಲೀಸ್ಟ್ ಅದನ್ನ 5 ರೂಪಾಯಿಂದ 6 ರೂಪಾಯಿ ಮಾಡ್ಲೇಬೇಕಿಲ್ಲ. ಅಂದ್ರೆ ನಿಮಗೆ 3 ರೂಪಾಯಿ ಇಂಟ್ರೆಸ್ಟ್ ಕೊಡ್ತಿದ್ದಾನೆ. ಅವ್ನಿಗೇನು ತಲೆ ಕೆಟ್ಟಿದ್ಯಾ? ನಿಮಗೆ 3 ರೂಪಾಯಿ ಕೊಡೋಕ್ಕೋಸ್ಕರ ಅವ್ನು ನಿಮ್ಮ ಹತ್ರ ದುಡ್ಡು ಇಸ್ಕೊಳಕ್ಕೆ? ಎಕ್ಸಾಂಪಲ್, ನೀವು ಯಾವುದೋ ಒಂದು ಅಂಗಡಿನ ರೆಂಟಿಗೆ ತಗೊಂಡಿದ್ದೀರಾ. ಆ ರೆಂಟ್ ಬಂದ್ಬಿಟ್ಟು 20,000 ರೂಪಾಯಿ ಕಟ್ತಿದ್ದೀರಾ, ಕರೆಕ್ಟಾ? ಇವಾಗ ನೀವು ಆ ರೆಂಟ್ನೇ 20,000 ಕಟ್ತಿದ್ದೀರಾ ಅಂದ್ರೆ ನಿಮಗೂ ಗೊತ್ತಿದೆ ನಾನು ಇಲ್ಲಿ 20,000ಕ್ಕಿಂತ ಜಾಸ್ತಿ ದುಡ್ಡು ಮಾಡ್ತೀನಿ ಅಂತ. 20,000ಕ್ಕಿಂತ ಜಾಸ್ತಿ ದುಡ್ಡು ಮಾಡೋಕ್ಕೆ ತಾನೇ ನೀವು ರೆಂಟ್ ತಗೊಂಡಿದ್ದೀರಾ? ಅಥವಾ ನೀವು ಓನರ್ನ ಉದ್ಧಾರ ಮಾಡೋಕ್ಕೆ ಏನಾದರೂ ರೆಂಟ್ ತಗೊಂಡಿದ್ದೀರಾ? ನಾನು ಕರೆಕ್ಟ್ 20,000 ಮಾಡಿ ಓನರ್ಗೆ ನಾನು ರೆಂಟ್ ಕೊಡ್ತೀನಿ ಅಂತ? ಇಲ್ಲ ತಾನೆ? ಅದೇ ರೀತಿ ನಿಮ್ಮ ಹತ್ರ ಯಾರನ್ನ 3% ಇಸ್ಕೊಂತಿದ್ದಾನೆ ಅಂದ್ರೆ ಅವ್ನು ಅದಕ್ಕಿಂತ ಜಾಸ್ತಿ ಮಾಡಿನೇ ಅವ್ನು ನಿಮಗೆ
ವಾಪಸ್ ಕೊಡ್ಬೇಕಾಗುತ್ತೆ. ಅವ್ನು ಅದಕ್ಕಿಂತ ಏನ್ ಜಾಸ್ತಿ ಮಾಡ್ಬೋದು ಅಂತ ನನಗೆ ಕ್ವಶನ್ ಮಾರ್ಕ್. ಎಷ್ಟು ದಿವಸ ಮಾಡ್ಬೋದು ಕನ್ಸಿಸ್ಟೆನ್ಸಿಯಾಗಿ? ಈಗ 1 ಲಕ್ಷಕ್ಕೆ ಅವನು ವರ್ಷಕ್ಕೆ 36% ಮಾಡಿದ್ರು ನಿಮಗೆ ಕೊಟ್ಟರು ಕೂಡ ವರ್ಷಕ್ಕೆ 36,000 ಮ್ಯಾಟ್ರೇ ಅಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಸಣ್ಣ ಪುಟ್ಟ ವ್ಯಾಪಾರ ಮಾಡಿದ್ರೆ 1 ಲಕ್ಷಕ್ಕೆ 1 ಲಕ್ಷ ಲಾಭ ಕೂಡ ಮಾಡ್ಬೋದು. ಮ್ಯಾಟ್ರ್ ಅನ್ಸುತ್ತಾ ನಿಮ್ಗೆ? 1 ಲಕ್ಷಕ್ಕೆ 1 ಲಕ್ಷ ಲಾಭ ಮಾಡೋದು ಮ್ಯಾಟ್ರ್ ಅನ್ಸುತ್ತಾ ವರ್ಷದಲ್ಲಿ? ಬಟ್ ಅವ್ನ ದುಡಿಮೆ ಏನು? ಅವನೇ ಕೆಲಸ ಮಾಡಿದ್ರೆ 2 ಲಕ್ಷ ಮಾಡ್ಬೋದಿತ್ತಲ್ಲ. ಅವನೇ ಎಲ್ಲನ ಹೋಗಿ ಕೆಲಸ ಮಾಡಿದ್ರೆ ಮಿನಿಮಮ್ 2 ಲಕ್ಷ ಎಲ್ಲನ ಸ್ಯಾಲರಿ ಸಿಕ್ತಿತ್ತಾ? ಅವನು ಬದುಕಬೇಕಲ್ಲ. ಅವನು ಬದುಕೋದು, ಅವನು 1 ಲಕ್ಷ ನಿಮ್ಮ ಹತ್ರ ಇಸ್ಕೊಂಡಿದ್ದಾನೆ ಅಂದ್ರೆ ಅವ್ನ ಅದರಲ್ಲಿ 3 ಲಕ್ಷ ಮಾಡಬೇಕು, 300% ಮಾಡ್ಬೇಕು. ವರ್ಷಕ್ಕೆ 300% ಮಾಡಿ ಅವನ ಅದರಲ್ಲಿ ಒಂದು 2.5 ಲಕ್ಷ ಅವನಿಗೆ ಇಟ್ಕೊಂಡು, ಬಿಕಾಸ್ ಅವನು ಜೀವನ ಮಾಡ್ಬೇಕಲ್ಲ, ಅವನಿಗೆ ಇಟ್ಕೊಂಡು ಉಳಿದಿದ್ದನ್ನ ನಿಮಗೆ ಕೊಡಬೇಕು. ಎಷ್ಟು ದಿವಸ ಈ ತರ ಕೊಡಕ್ಕಾಗತ್ತೆ? ಎಷ್ಟು ದಿವಸ ಈ ತರ ಮಾಡಕ್ಕಾಗತ್ತೆ? ಯೋಚನೆ ಮಾಡಿ, ಲಾಜಿಕ್ ಆಗಿ ಯೋಚನೆ ಮಾಡಿ. ಮೇ ಬಿ ನಿಮ್ದು ಬಡ್ಡಿ ವ್ಯವಹಾರ ಮಾಡ್ತಿರೋದ್ರಿಂದ ನೀವು ಮೈಕ್ರೋ ಲೋನ್ ಕೊಡ್ತಿರ್ತೀರಾ, ಸಣ್ಣ ಸಣ್ಣ ಲೋನ್ ಕೊಡ್ತಿರ್ತೀರಾ, 10,000, 50,000, 1 ಲಕ್ಷ ಕೊಡ್ತಿರ್ತೀರಾ. ಇವನ್ ವಸೂಲಿ ಮಾಡೋದು ಈಸಿ. ದೊಡ್ಡದಾದ್ರೆ ನನ್ನ ಪ್ರಕಾರ ಕೊಡಕ್ ಆಗಲ್ಲ ಬ್ರೋ, ಇಷ್ಟು ಈಸಿ ಅಲ್ಲ. ಎಷ್ಟೊಂದ್ ಜನ ಮುಚ್ಕೊಂಡು ಹೋಗ್ಬಿಟ್ರು, ಮನೆ ಬಿಟ್ಟು ಹೋಗ್ಬಿಟ್ರು, ಊರ್ ಬಿಟ್ಟು ಹೋಗ್ಬಿಟ್ರು. ನಾನು ನೋಡಿದೀನಿ ಬಹಳ ಜನನ. ಅಥವಾ ನೀವ್ಯಾರನ್ನ ಈ ವಿಡಿಯೋ ನೋಡ್ತಿರೋರು ಕೆಳಗಡೆ ಕಾಮೆಂಟ್ ಮಾಡಿ, ಬಡ್ಡಿ ವ್ಯವಹಾರ ಮಾಡಿ ಎಷ್ಟು ಜನ ಊರ್ ಬಿಟ್ರು ಅಂತ. ಇದಕ್ಕೂ ನೀವು ನಿಫ್ಟಿಗೂ ಕಂಪೇರ್ ಮಾಡ್ತಿದ್ದೀರಲ್ಲ ಬ್ರೋ. 36% ಬಡ್ಡಿ ಬರಂಗಿದ್ರೆ ಬ್ಯಾಂಕ್ ಯಾಕೆ ಬ್ರೋ 7%ಗೆ 8%ಗೆ ಹೋಮ್ ಲೋನ್ ಕೊಡ್ತಿದ್ದ? ಬ್ಯಾಂಕ್ 36% ಕೊಡ್ಬೋದಿತ್ತಲ್ಲ. ನಿಮ್ ಬ್ಯಾಂಕಿಗೆ ಇನ್ನ ಬುದ್ಧಿವಂತರ ನೀವು? ಏನಕ್ಕೆ ಏನೇನ್ ಕಂಪೇರ್ ಮಾಡ್ಬೇಕಂತ ತಿಳ್ಕೊಳ್ಳಿ ಬ್ರೋ. ಹ್ಯಾವ್ ಎ ಒನ್ ಕ್ವಶನ್. ಎಕ್ಸಾಂಪಲ್, ಐ ಹ್ಯಾವ್ ಸೀನ್ 100 people out of 85 to 90 are eyesight. Is that so that which company will get benefited ಅಂತ ಕೇಳ್ತಾ ಇದ್ದೀರಲ್ಲ ಇಲ್ಲಿ. ಇವ್ರು ನೋಡೋ ಪ್ರಕಾರ 100ರಲ್ಲಿ 85ರಿಂದ 90 ಜನಗಳು ಕನ್ನಡಕ ಹಾಕೊಂಡೆ ಓಡಾಡ್ತಿರ್ತಾರೆ. ಇದರಿಂದ ಯಾವ ಕಂಪ್ನಿಗೆ ಬೆನಿಫಿಟ್ ಆಗ್ಬೋದು ಅಂತ. ಇದೆಯಲ್ಲ ಅಗ್ರವಾಲ್ ಐ ಹಾಸ್ಪಿಟಲ್ ಅಂತ ಒಂದು ಕಂಪ್ನಿ ಇತ್ತು, ಚೆಕ್ ಮಾಡಿ. ನಾನು ಈ ಕಂಪ್ನಿನ 350 ರೂಪಾಯಿಗೆಲ್ಲ ನೋಡಿದ್ದೆ. ಬಟ್ ಈ ಕಂಪ್ನಿನ ಟೈಮಲ್ಲಿ ನಾನು ಯಾಕೆ ಬೈ ಮಾಡಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಕ್ಲಾರಿಟಿ ಇರಲಿಲ್ಲ. ಬಿಕಾಸ್ ಮ್ಯಾನೇಜ್ಮೆಂಟ್ ಕಾಲ್ ಮಾಡ್ತಾ ಇರಲಿಲ್ಲ. ನಾನು ಕಾಲ್ ಮಾಡಿಲ್ಲ ಅಂದ್ರೆ ಅಂತ ಕಂಪ್ನಿನ ಬೈ ಮಾಡಕ್ ಹೋಗಲ್ಲ. ಬಟ್ ಐ ಮಿಸ್ ದ ರ್ಯಾಲಿ, ಮಿಸ್ ಮಾಡ್ಕೊಂಡೆ. ಇವತ್ತು ಎಷ್ಟಿದೆ ಅದು? 5,000 ರೂಪಾಯಿ ಸಮಥಿಂಗ್ ಅಲ್ಲಿ ಇದೆ. ಮತ್ತೆ ಲೆನ್ಸ್ ಕಾರ್ಟ್ ಇದೆ. ಲೆನ್ಸ್ ಕಾರ್ಟ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ತುಂಬಾ ಜಾಸ್ತಿ. ನೋಡ್ಕೊಂಡ್ ಮಾಡಿ, ಯಾವತ್ತನ ಬಿದ್ದಾಗ ಅಂತ ಕಂಪ್ನಿನ ಅನಲೈಸ್ ಮಾಡಿ. ಇದೇ ರೀತಿ ಬೇರೆ ಬೇರೆ ಕಂಪ್ನಿಗಳು ಇದಾವೆ, ಚೆಕ್ ಮಾಡಿ. ಥ್ಯಾಂಕ್ ಯು ಬ್ರೋ. ಒಂದು ಕ್ಲಾರಿಟಿ ಕೊಡಿ. ಕೋಟಿ ಸಂಬಳ ಬರೋ ಕೆಲಸ ಬಿಟ್ಟ ಅಂತ ಹೇಳಿ ಅವನಿಗೆ ಒಂದು ಡೆಸ್ಕ್ ತಗೊಳಕ್ಕೆ ದುಡ್ಡು ಇರ್ಲಿಲ್ಲ ಅಂತೀರಾ? ಬ್ರೋ, ಕೋಟಿ ಸಂಬಳ ಬರ್ತಿತ್ತು ಅಂದ್ರೆ ಅದು ಅಮೆರಿಕನ್ ಸ್ಯಾಲರಿನಲ್ಲಿ ಅಷ್ಟೊಂದು ಸಂಬಳ ಬರ್ತಿತ್ತು. ಬಟ್ ಅವನಿಗೆ ಇನ್ನು ರೀಸೆಂಟ್ ಆಗಿ ಸೇರ್ಕೊಂಡಿದ್ದ. ಅವನು ಕೋಟಿ ಅವಲೇ ಏನು ಸೇವ್ ಮಾಡಿರ್ಲಿಲ್ಲ. ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬೇರೆ ಬೇರೆ ಎಕ್ಸ್ಪೆನ್ಸ್ ಎಷ್ಟಿರುತ್ತೆ. ಬಿಸ್ನೆಸ್ ನ ರಿಜಿಸ್ಟರ್ ಮಾಡಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಅದಕ್ಕಿದಕ್ಕಂತ ದುಡ್ಡು ಖರ್ಚು ಮಾಡ್ಕೊಂಡಿರ್ತಾನೆ. ಆಮೇಲೆ ಅವನಿಗೆ ಡೆಸ್ಕ್ ತಗೊಳಕ್ಕೆ ದುಡ್ಡು ಇಲ್ದಂಗೆ ಆಗುತ್ತೆ. ನೀವು, ನಾನು ಸುಳ್ಳು ಹೇಳ್ತಿಲ್ಲ, ನೀವೇ ನೋಡ್ಬೋದು. ಆ ಡೆಸ್ಕ್ ಇದೆಯಲ್ವಾ, ನೀವು ಗೂಗಲ್ ಹೊಡಿದ್ರು ಸಿಗುತ್ತೆ ಅದು ಡೆಸ್ಕ್. ಅವನೇ ಟ್ರೈ ಮಾಡಿರೋದು. ಕೋಟಿ ಸಂಬಳ ಬರೋದು ಏನು ಸುಳ್ಳಲ್ಲ. ಬಿಕಾಸ್ ಅವನು ಒಂದು ಫಂಡ್ ಮ್ಯಾನೇಜ್ಮೆಂಟ್ ಕಂಪ್ನಿನಲ್ಲಿ ಅನಲಿಸ್ಟ್ ಆಗಿರ್ತಾನೆ, ಡೇಟಾ ಅನಲಿಸ್ಟ್ ಆಗಿರ್ತಾನೆ. ಅನಲಿಸ್ಟ್ಗಳಿಗೆ ಎಷ್ಟು ಸಂಬಳ ಬರುತ್ತೆ ಲೈಕ್ US ಅಲ್ಲಿ? ಅಭಿ ಬ್ರದರ್, AWS ಸರ್ವಿಸ್ ತರ ನಮ್ಮ ಇಂಡಿಯಾದಲ್ಲಿ ಯಾವ್ದಾದ್ರು ಸ್ಟೋರೇಜ್ ಸರ್ವಿಸ್ ಇಲ್ವಾ? ಇದ್ರೆ ನಮ್ಮ ಪರ್ಸನಲ್ ಡೇಟಾ ETC ಎಲ್ಲ ಸೇಫ್ ಆಗಿ ಸ್ಟೋರ್ ಮಾಡೋದು ಹೇಗೆ? ಪಿಕ್ ಮೈ ಕ್ವಶನ್. ನಮ್ಮ ಪರ್ಸನಲ್ ಡೇಟಾ ಅಷ್ಟೊಂದು ಸೇಫ್ ಏನಲ್ಲ ಬ್ರೋ. ಸ್ಟಿಲ್ ನೀವು ಯೂಸ್ ಮಾಡ್ತಿರೋ ಫೋನ್ ಬಂದ್ಬಿಟ್ಟು ಆಂಡ್ರಾಯ್ಡ್ದು, ಗೂಗಲ್ದು ಅಥವಾ ಐಫೋನ್ ಅಂದ್ರೆ ಆಪಲ್ದು. ಅಷ್ಟೊಂದೆಲ್ಲ ಏನು ತಲೆ ಕೆಡಿಸ್ಕೊಂಬೇಡಿ. ನಿಮ್ಮ ಪರ್ಸನಲ್ ಡೇಟಾ ಏನು ಎಲ್ಲೂ ಸೇಫ್ ಅಲ್ಲ. ಬಿಕಾಸ್ ಆಧಾರ್ ಇದೆಯಲ್ಲ, ಆಧಾರಲ್ಲಿ ನಿಮ್ಮ ಪರ್ಸನಲ್ ಡೇಟಾ ಇದೆ. ಆಧಾರ್ ಎಲ್ಲಿ ಸೇವ್ ಆಗಿರುತ್ತೆ? ಪರ್ಸನಲ್ ಡೇಟಾ ಬಗ್ಗೆ ತಲೆ ಕೆಡಿಸ್ಕೊಂತ ಇದೀರ ಅಂದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಬಟ್ ನಮ್ಮ ಇಂಡಿಯಾದಲ್ಲೂ ಕೂಡ ಈ ತರ AWS ಸರ್ವಿಸ್ ಕೊಡೋ ಕಂಪ್ನಿಗಳು ಇದಾವೆ, ಸಣ್ಣ ಪುಟ್ಟವಿದಾವೆ, ದೊಡ್ಡದಿಲ್ಲ. ಏರ್ಟೆಲ್ದೇ ಒಂದಿದೆ ಎಕ್ಸ್ಟ್ರಾ ಅಂತ, ಮತ್ತೆ ಅದಾನಿದಿದೆ, ಅದಾನಿ ಕೋನೆಕ್ಸ್ ಅಂತ. ಮತ್ತೆ ಕಂಟ್ರೋಲೆಸ್ ಅಂತ ಒಂದು ಕಂಪ್ನಿ ಇದೆ, ಅದ್ರದ್ದು ಕೂಡ ಕಂಟ್ರೋಲೆಸ್ ಡೇಟಾ ಸೆಂಟರ್ ಅಂತ ಇದೆ. ಮತ್ತೆ ಟಾಟಾ ಕಮ್ಯುನಿಕೇಶನ್ ಇದೆ. ಮತ್ತೆ ಝೋದ್ ಒಂದು ಕಂಪ್ನಿ ಇದೆ, ಅದ ಹೆಸರು ಗೊತ್ತಾಗ್ತಿಲ್ಲ ನನಗೆ. ಝೋದ್ ಒಂದು ಡೇಟಾ ಸೆಂಟರ್ ಇದೆ. ಅದ್ ಬಿಟ್ರೆ ಯೋಟಾ ಅಂತ ಒಂದು ಕಂಪ್ನಿ ಬರುತ್ತೆ, ಯೋಟಾ ಇನ್ಫ್ರಾಸ್ಟ್ರಕ್ಚರ್ ಅಂತ. ಅದು ಕೂಡ ಡೇಟಾ ಸೆಂಟರ್ ಸರ್ವಿಸ್ ನ ಪ್ರೊವೈಡ್ ಮಾಡುತ್ತೆ. ಇಷ್ಟು ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿ ಇದಾವೆ. ಇನ್ನೂ ಜಾಸ್ತಿ ಇದಾವೆ, ಸಣ್ಣ ಪುಟ್ಟವಿದಾವೆ. ಮೇನ್ ಆಗಿ ಇಷ್ಟು ಕಂಪ್ನಿಗಳು ಬರ್ತವೆ. ಬ್ರೋ, ಕುಪಿಟ್ ಶೇರ್ ಅಷ್ಟು ಸ್ಪೀಡ್ ಆಗಿ ಅಪ್ ಆಗ್ತಾ ಇದೆ. ಬೈ ಮಾಡೋರ್ಗೆ ನೀವೇನ್ ಹೇಳ್ತೀರಾ? ಬ್ರೋ, ನಾನು ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ಬಿಕಾಸ್ ಏನಾದ್ರು ಮಾತಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇಷ್ಟೊಂದು ಮೇಲೋಗಿರೋ ಕಂಪ್ನಿ 250 P ಇದೆ. ನೀವು ಕೇಳ್ತೀರಾ ಬಂದು ಕುಪಿಡ್ ಬಗ್ಗೆ ಮಾತಾಡಿ ಅಂತ. ಇದ್ರ ಬಗ್ಗೆ ನಾನು ಏನಾದ್ರು ಬಂದು ಮಾತಾಡಿದ್ರೆ ಜಸ್ಟ್ ಅನಾಲಿಸಿಸ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಇವಾಗ. ಯಾಕಂದ್ರೆ ತುಂಬಾ ಜನ ಹೋಗಿ ಬೈ ಮಾಡ್ಬಿಡ್ತಾರೆ. ನಾನು ರೀಸೆಂಟ್ ಆಗಿ ಒಂದು ಝೊಮ್ಯಾಟೊ ಗಾಯ್ನ ಮೀಟ್ ಮಾಡಿದ್ದೆ. ನಾನು ಹೋಟ್ಲಲ್ಲಿ ಟೀ ಕುಡಿತಾ ಇದ್ದೆ. ಅವ್ರು ಬಂದು ಮಾತಾಡ್ಸಿದ್ರು. ಅವ್ರು ಬಂದು ನನ್ನ ಹತ್ರ ಮಾತಾಡ್ತಾ ಅವ್ರ ಪೋರ್ಟ್ಫೋಲಿಯೋ ಎಲ್ಲ ತೋರಿಸ್ಬಿಟ್ರು ತಗೊಂಬಂದು. ಅದರಲ್ಲಿ ಮೇಜರ್ಲಿ ನಾವೇನೇನು ಸ್ಟಾಕ್ಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತೀವಲ್ಲ ಅದನ್ನೇ ಬೈ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಗ್ಲಾಸ್ ಕೂಡ ಇದೆ, 130ಗೆ ಬೈ ಮಾಡಿದ್ದಾರೆ. ಅದೀಗ 300 ರೂಪೀಸ್ ಸಮಥಿಂಗ್ ಇದೆ. ಅದೊಂದು 170% ಮೇಲೋಗಿದೆ. ಏನಂದ್ರೆ ಅವ್ರ ಸೇವಿಂಗ್ಸ್ ಎಲ್ಲ ಅಲ್ಲೇ ದುಡ್ಡು ಆಗ್ತಾ ಇದ್ದಾರೆ. ಇವಾಗ ನಾವೆಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಬೇಕಲ್ಲ. ಒಬ್ಬ ಡೆಲಿವರಿ ಬಾಯ್ ಕೂಡ ನಮ್ಮನ್ನ ಫಾಲೋ ಮಾಡ್ತಿದ್ದಾನೆ ಅಂದ್ರೆ ನಾವೆಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಬೇಕು. ನಾವು ಮಾಡೋ ಸಣ್ಣ ಮಿಸ್ಟೇಕ್ ಇಂದ ಪ್ರತಿಯೊಬ್ಬರಿಗೂ ಎಫೆಕ್ಟ್ ಆಗುತ್ತೆ. ಹಂಗಂತ ನಾವು 100% ಪೂರ್ತಿ ಪರ್ಫೆಕ್ಟ್ ಆಗಿರಕ್ ಆಗಲ್ಲ. ಯಾರನ್ನ ಜನ ಕೇಳಿದಾಗ ಆನ್ಸರ್ ಮಾಡ್ಲೇಬೇಕಾಗತ್ತೆ. ಬಟ್ ಇಂಥ ಸ್ಟಾಕ್, ಇಷ್ಟೊಂದು ಮೇಲೋಗಿರೋ ಸ್ಟಾಕ್ಸ್ ಅಲ್ಲಿ ನಾನಂತೂ ಹುಷಾರಾಗಿರ್ತೀನಿ. ನಾನು ಈ ಸ್ಟಾಕ್ಸ್ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದ್ರೆ ನೀವೇ ಅರ್ಥ ಮಾಡ್ಕೊಂತೀರಾ. ನಾನು ಆ ಸ್ಟಾಕ್ ಯಾಕೆ ಮೇಲೋಯ್ತು ಅಂತ ನಾನು ಇವಾಗ ವಿಡಿಯೋ ಮಾಡೋದು ಪ್ರಾಬ್ಲಮ್. ಯಾಕಂದ್ರೆ
ಮತ್ತೆ ಎಷ್ಟೋ ಜನ ಹೋಗಿ ಬೈ ಮಾಡ್ತಾರೆ. ಬ್ರೋ ನಾನು ಏಂಜಲ್ 1 ನಲ್ಲಿ ನಿಫ್ಟಿ ಬೀಸು 2,000 ಇನ್ವೆಸ್ಟ್ ಮಾಡಕ್ಕೆ ಹೋಗಿ 10,000 ಇನ್ವೆಸ್ಟ್ ಆಗಿದೆ. ನಾನು ಅದನ್ನ ಸಾಫ್ಟ್ವೇರ್ ಗ್ಲಿಚರ್ ಅನ್ಕೊಂಡ್ರೆ ಬ್ರೋ, ಆದ್ರೆ 1 ಇಯರ್ ಆದ್ಮೇಲೆ 10,000 ಲೆಡ್ಜರ್ ಬ್ಯಾಲೆನ್ಸ್ ಅಲ್ಲಿ ತೋರಿಸ್ತಾ ಇದೆ. ಬ್ಯಾಲೆನ್ಸ್ ಕ್ಲಿಯರ್ ಮಾಡೋದು ಹೇಗೆ ಬ್ರೋ? ಅಂದ್ರೆ ನೀವು ದುಡ್ಡಿಲ್ದಂಗೆ ಹೋಗಿ ಬೈ ಮಾಡಿದ್ರೆ ದುಡ್ಡಿಲ್ದಂಗೆ ಅಷ್ಟೊಂದು ಹೆಂಗ್ ಬೈ ಆಗುತ್ತೆ, ಅಂದ್ರೆ 5 ಟೈಮ್ಸ್ ಹೆಂಗ್ ಬೈ ಆಗುತ್ತೆ ಗೊತ್ತಿಲ್ಲ. ಅಕಸ್ಮಾತ್ ಬೈ ಆಗಿದ್ರೆ ಉಳಿದಿರೋ 8,000 ಮತ್ತೆ ಇಂಟ್ರೆಸ್ಟ್ ಎಲ್ಲ ಹಾಕಿರ್ತಾರೆ. ಲೆಡ್ಜರ್ ಬ್ಯಾಲೆನ್ಸ್ ಅಲ್ಲಿ ಮೈನಸ್ ಎಷ್ಟಿದೆ ಅದನ್ನ ಕ್ಲೇಮ್ ಮಾಡಿ ಕ್ಲಿಯರ್ ಆಗುತ್ತೆ. ಒಂದು ವರ್ಷದ ಗಟ್ಲೆವರೆಗೂ MTF ಹೋಲ್ಡಿಂಗ್ ನ ಇಟ್ಕೊಳಲ್ಲ. ETF ಅಲ್ಲೆಲ್ಲೂ ನಿಮಗೆ MTF ಅಲ್ಲಿ ಬೈ ಮಾಡೋಕ್ಕೆ ಕೊಡ್ತಾರ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಒಂದು ವರ್ಷದವರೆಗೂ ಕೊಡಲ್ಲ ಅವರು. ಒಂದು ವರ್ಷದ ಹಿಂದೆ ಇರಲ್ಲ, ಮೇ ಬಿ 4-5 ತಿಂಗಳು ಹಿಂದೆ ಇರ್ಬೋದು. ನೀವು ಅದನ್ನ ಒಂದು ವರ್ಷ ಅನ್ಕೊಂಡಿದ್ದೀರಾ, ನೀಟಾಗಿ ಒಂದ್ಸಲ ಚೆಕ್ ಮಾಡಿ. ಅಲ್ಲಿ ಲೆಡ್ಜರ್ ಬ್ಯಾಲೆನ್ಸ್ ಅಲ್ಲಿ ಎಷ್ಟು ಮೈನಸ್ ಇದೆ ಅದನ್ನ ನೀವು ಪೇ ಮಾಡಿದ್ರೆ ನಿಮ್ದು ಲೆಡ್ಜರ್ ಬ್ಯಾಲೆನ್ಸ್ ಕ್ಲಿಯರ್ ಆಗುತ್ತೆ, ನಿಮ್ದು ಮೈನಸ್ ಕ್ಲಿಯರ್ ಆಗುತ್ತೆ. ಅವಾಗ ಪೂರ್ತಿ ETF ನಿಮ್ಮ ಹೆಸರಲ್ಲೇ ಬರುತ್ತೆ. ಸರ್ ಥ್ಯಾಂಕ್ ಯು ಫಾರ್ ಯುವರ್ ವಿಡಿಯೋಸ್. ನಿಮ್ಮ ವ್ಯೂವರ್ ನಲ್ಲಿ ನಾವು ಗೌರ್ಮೆಂಟ್ ಎಂಪ್ಲಾಯಿಯು ಇದೀವಿ. ಸೊ 8th ಪೇ ಕಮಿಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ, ಆಲ್ ಪಾಸಿಬಿಲಿಟೀಸ್ ಆಫ್ ಸ್ಯಾಲರೀಸ್ ಆಫ್ 8th ಪೇ ಕಮಿಷನ್ ಅಂಡ್ ಇನ್ಫ್ಲೇಷನ್ ಆಫ್ಟರ್ ದಿ 8th ಪೇ ಕಮಿಷನ್ ಬಗ್ಗೆ ತಿಳಿಸಿ. ಥ್ಯಾಂಕ್ ಯು ಸರ್. ಅವರು ನಿಜ ಹೇಳ್ಬೇಕಂದ್ರೆ ನನಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಅಷ್ಟೊಂದಲ್ಲ ಬೇಸಿಕ್ ನಾಲೆಡ್ಜ್ ಕೂಡ ಇಲ್ಲ. ನನಗೆ ಗೊತ್ತಿದೆ ಪೇ ಕಮಿಷನ್ ಹೆಂಗಾಗುತ್ತೆ ಅಂತ. ಬೇಸಿಕ್ ಮೇಲೆ 1.5, 2.5, 3.5 ಆ ತರ ಪೇ ಕಮಿಷನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಿಮ್ ಬೇಸಿಕ್ ಇನ್ಕ್ರೀಸ್ ಆಗುತ್ತೆ. ಅಕಸ್ಮಾತ್ ನಿಮ್ ಬೇಸಿಕ್ ಏನಾದ್ರು 20,000 ಇದ್ರೆ 2.0 ಏನಾದ್ರು ಪೇ ಕಮಿಷನ್ ಮಾಡಿದ್ರೆ ನಿಮ್ದು ಬೇಸಿಕ್ 40,000 ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಸ್ಯಾಲರಿನಲ್ಲಿ 20-30% ಜಂಪ್ ಆಗುತ್ತೆ. ಬಿಕಾಸ್ ನಿಮ್ ಸ್ಯಾಲರಿನಲ್ಲಿ ಬೇಸಿಕ್ ಮಾತ್ರ ಇರಲ್ಲ, ಅಲ್ಲಿ HRA ಇರುತ್ತೆ, DA ಇರುತ್ತೆ, ಮತ್ತೆ ಬೇರೆ ಬೇರೆ ಕಾಂಪೋನೆಂಟ್ ಇರುತ್ತೆ. ಬೇಸಿಕ್ ಮಾತ್ರ ಇನ್ಕ್ರೀಸ್ ಆದಾಗ ನಿಮ್ ಸ್ಯಾಲರಿ 20-30% ಇನ್ಕ್ರೀಸ್ ಆಗುತ್ತೆ. ಬಟ್ ನನಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಬೇಕು ಅಂದ್ರೆ ನಾನು ತಿಳ್ಕೊಂಡು ಮಾಡ್ತೀನಿ. ನೀವು ಕಾಮೆಂಟ್ ಅಲ್ಲಿ ಹಾಕಿ ಎಷ್ಟು ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ನಮ್ಮ ವಿಡಿಯೋಸ್ ನೋಡ್ತೀರಾ ಅಂತ ನನಗೊಂದು ಐಡಿಯಾ ಬರುತ್ತೆ. ಪ್ರಮೋಟರ್ ಪ್ಲೆಡ್ಜಿಂಗ್ ಅಂದ್ರೆ ಏನು, ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ. ಪ್ರಮೋಟರ್ ಪ್ಲೆಡ್ಜಿಂಗ್ ಅಂದ್ರೆ ಪ್ರಮೋಟರ್ ಅವ್ರು ಶೇರ್ ಪ್ಲೆಡ್ಜ್ ಮಾಡಿರ್ತಾರೆ. ಅಂದ್ರೆ ನೀವು ಯಾವ ರೀತಿ ಒಡವೆನ ಪ್ಲೆಡ್ಜ್ ಮಾಡ್ತಿರಲ್ವಾ, ನಿಮ್ಮ ಹತ್ರ ಏನಾದ್ರು 100 ಗ್ರಾಮ್ ಗೋಲ್ಡ್ ಇದ್ರೆ ಆ ಗೋಲ್ಡ್ ಅಲ್ಲಿ ನೀವೊಂದು 50 ಗ್ರಾಮ್ ಗೋಲ್ಡ್ ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಅಡ ಇಡ್ತೀರಲ್ವಾ, ಅದೇ ಪ್ಲೆಡ್ಜಿಂಗ್. ಹಂಗೆ ಪ್ರಮೋಟರ್ ಹತ್ರ ಶೇರ್ಸ್ ಇರುತ್ತಲ್ಲ, ಪ್ರಮೋಟರ್ಗೆ ಆಸ್ತಿ ಅಂದ್ರೆ ಏನು, ನಿಮ್ಗಾದ್ರೂ ಆಸ್ತಿ ಅಂದ್ರೆ ನಿಮ್ ಜಮೀನು, ನಿಮ್ಮ ಮನೆ ಎಲ್ಲ ಇರುತ್ತೆ. ದೊಡ್ಡ ದೊಡ್ಡ ಶ್ರೀಮಂತರಿಗೆ ಆಸ್ತಿ ಅಂದ್ರೆ ಶೇರ್ಸ್ ಏನೆ, ಅವ್ರಿಗೆ ಶೇರ್ಸ್ ಏನೆ ಮೇನ್. ನೀವೆಂತ ದೊಡ್ಡ ದೊಡ್ಡ ಶ್ರೀಮಂತರು ನೋಡಿ, ಅವ್ರದ್ದೆಲ್ಲಾರ್ದು ಆಸ್ತಿ ಶೇರ್ಸ್ ಅಲ್ಲೇ ಇರುತ್ತೆ. 100 ಕೋಟಿಗಿನ್ನ 500 ಕೋಟಿಗಿನ್ನ ಯಾರ್ದಾದ್ರು ಆಸ್ತಿ ಇದ್ರೆ, 500 ಕೋಟಿಗಿನ್ನ ಜಾಸ್ತಿ ಯಾರ್ದಾದ್ರು ಆಸ್ತಿ ಇದ್ರೆ ಅದೆಲ್ಲಾನು ಶೇರ್ಸ್ ಅಲ್ಲೇ ಇರುತ್ತೆ. ಮೇ ಬಿ ಕೆಲವೊಂದು ರಾಜಕಾರಣಿಗಳು ದಿಲ್ದಲ್ಲೇ ಇರ್ಬೋದು, ಅಥವಾ ಆಕ್ಟರ್ಸ್ ಗಳು ದಿಲ್ದಲ್ಲೇ ಇರ್ಬೋದು. ಬಿಕಾಸ್ ಇವ್ರು ಸ್ವಲ್ಪ ಬ್ಲಾಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವರು, ಅದರಿಂದ ಅವ್ರದ್ದು ವೈಟ್ ಆಗಕ್ಕೆ ಶೇರ್ಸ್ ಅಲ್ಲಿ ಹೋಗಲ್ಲ ಅವರು. ಈಗ ಮೋಸ್ಟ್ ಆಫ್ ದ ಆಕ್ಟರ್ಸ್ ದೆಲ್ಲಾನು ಶೇರ್ಸ್ ಅಲ್ಲೇ ಇದೆ. ಈಗ ಎಷ್ಟೋ ಸ್ಟಾರ್ಟ್ಅಪ್ ಗಳೆಲ್ಲ ಅವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಶೇರ್ಸ್ ಅಲ್ಲಿ ದುಡ್ಡು ಇರೋದ್ರಿಂದ ಅವರಿಗೆ ದುಡ್ಡು ಏನಾದ್ರು ಬೇಕಾದಾಗ, ಬೇರೆ ಬಿಸ್ನೆಸ್ ಏನಾದ್ರು ದುಡ್ಡು ಬೇಕಾದಾಗ ಅವ್ರು ಏನ್ ಮಾಡ್ತಾರೆ, ಅವ್ರ ಶೇರ್ಸ್ ನ ಪ್ಲೆಡ್ಜ್ ಮಾಡ್ತಾರೆ. ಪ್ಲೆಡ್ಜ್ ಮಾಡೋದು ಕ್ವೈಟ್ ಕಾಮನ್, ಮೋಸ್ಟ್ ಆಫ್ ದ ಪ್ರಮೋಟರ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಒಂದೊಂದ್ಸಲ ಪ್ಲೆಡ್ಜ್ 50%, 60%, 100% ಎಲ್ಲ ಮಾಡ್ತಾರೆ. ಅಂದ್ರೆ ನನ್ನ ಹತ್ರ 100 ಗ್ರಾಮ್ ಬಂಗಾರ ಇದ್ರೆ 100 ಗ್ರಾಮ್ ನಾನು ಪ್ಲೆಡ್ಜ್ ಮಾಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಇವತ್ತು ನನ್ನ ಹತ್ರ 1 ಲಕ್ಷ ರೂಪಾಯಿ 10 ಗ್ರಾಮ್ ಇದೆ ಅನ್ಕೊಳ್ಳಿ, 100 ಗ್ರಾಮ್ಗೆ 10 ಲಕ್ಷ ರೂಪಾಯಿ ಆಗುತ್ತೆ. ಈಗ ನನ್ನ ಹತ್ರ ಇರೋ ಎಲ್ಲಾ 10 ಲಕ್ಷನು ತಗೊಂಡು ನಾನು ಪ್ಲೆಡ್ಜ್ ಮಾಡಿದೆ ಅನ್ಕೊಳ್ಳಿ, ನಾಳೆ ಬಂಗಾರ 80,000 ರೂಪಾಯಿ ಗ್ರಾಮಿಗೆ ಬಂತು ಅನ್ಕೊಳ್ಳಿ, ಅವಾಗ ನಂದು 10 ಲಕ್ಷ ರೂಪಾಯಿ ಐಟಮ್ ಎಷ್ಟಾಗಿರುತ್ತೆ, 8 ಲಕ್ಷ ಆಗಿರುತ್ತೆ. 70,000 ಬಂದ್ರೆ 10 ಗ್ರಾಮ್ಗೆ 10 ಲಕ್ಷ ರೂಪಾಯಿ ಐಟಮ್ 7 ಲಕ್ಷಕ್ಕೆ ಬರ್ಬೇಕಾಗುತ್ತೆ. ಅವಾಗ ಬಂಗಾರದ ಅಂಗಡಿಯವರು ಅಥವಾ ಈ ನಿಮ್ಗೆ ಮಣಪುರಂ ಇರಲ್ಲ ಏನ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ದುಡ್ಡು ಕಟ್ಟಿ ಉಳಿದಿ ದುಡ್ಡು ಕಟ್ಟಿ ಅಂತ ಫೋನ್ ಮಾಡ್ತಾರಲ್ಲ. ಅದೇ ರೀತಿನೇ ಬ್ಯಾಂಕ್ಗಳು ಈ ಪ್ರಮೋಟರ್ಗೆ ಫೋನ್ ಮಾಡ್ತಾರೆ, ಕೇಳ್ತಾರೆ ದುಡ್ಡು ಕಟ್ಟಿ ಅಂತ. ಪ್ರಮೋಟರ್ ಏನಾದ್ರು ದುಡ್ಡು ಕಟ್ಟಲಿಲ್ಲ ಅವ್ರು ಶೇರ್ ನ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ಬಿಡ್ತಾರೆ. ಮಾರ್ಕೆಟ್ ಅಲ್ಲಿ ಶೇರ್ ನ ಸೆಲ್ ಮಾಡ್ಬಿಟ್ರೆ ಏನಾಗುತ್ತೆ, ಪ್ರಮೋಟರ್ದು ಹೋಲ್ಡಿಂಗು ಯಾರ ಕೈಲೂ ಹೋಗ್ಬಿಡುತ್ತೆ. ಅವಾಗ ಪ್ರಮೋಟರ್ ಹತ್ರ ಪವರ್ ಇಲ್ದಂಗ ಆಗೋಗುತ್ತೆ. ಪ್ರಮೋಟರ್ ಆ ಕಂಪ್ನಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ದಂಗ ಆಗ್ಬಿಡುತ್ತೆ. ಈ ತರ ತುಂಬಾ ಕಂಪ್ನಿಗಳಾಗಿದ್ದಾವೆ. ಜಿ ಎಂಟರ್ಟೈನ್ಮೆಂಟ್ ಅಂತ ಒಂದು ಕಂಪ್ನಿ ಇತ್ತು. ಜಿ ಎಂಟರ್ಟೈನ್ಮೆಂಟ್ ಕಂಪ್ನಿ ಪ್ರಮೋಟರ್ ಇದೇ ರೀತಿ ಪ್ಲೆಡ್ಜ್ ಮಾಡಿನೇ ಆ ಕಂಪ್ನಿ ಬಿಟ್ಟೋಗ್ಬಿಟ್ರು. ಇದೇ ರೀತಿ ಪ್ಲೆಡ್ಜ್ ಮಾಡಿನೇ ಆ ಕಂಪ್ನಿನ ಅವ್ರ ಕೈಯಿಂದ ಕಳ್ಕೊಂಡ್ಬಿಟ್ರು. ಮತ್ತೆ ಇನ್ನೊಂದೇನಾಗುತ್ತೆ ಗೊತ್ತಾ, ಈಗ ಇವ್ರ ಹತ್ರ ಒಂದು 30% ಶೇರ್ ನ ಬ್ಯಾಂಕ್ ಏನಾದ್ರು ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತು ಅಂದ್ರೆ ಪ್ರಮೋಟರ್ದು ಏನಾಗ್ಬಿಡುತ್ತೆ ಹೇಳಿ, ಬ್ಯಾಂಕ್ ಸೆಲ್ ಮಾಡಿದ್ರೆ ಸ್ಲೀಪ್ ಆಗಿ ಸೆಲ್ ಮಾಡ್ಬಿಡುತ್ತೆ, ಒಂದೇ ಸಲ ಸೆಲ್ ಮಾಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ಸಪ್ಲೈ ಬಂದ್ಬಿಟ್ಟು ಶೇರ್ ಇನ್ನೂ ಕೆಳಗೆ ಬಂದ್ಬಿಡುತ್ತೆ. ಶೇರ್ ಇನ್ನೂ ಕೆಳಗೆ ಬಂದಾಗ ಇನ್ನೂ ಕಮ್ಮಿ ರೇಟಿಗೆ ಸೆಲ್ ಆಗುತ್ತೆ. ಇದರಿಂದ ಕಂಪ್ನಿಗೂ ಎಫೆಕ್ಟ್ ಆಗುತ್ತೆ, ಪ್ರಮೋಟರ್ಗೆ ಎಫೆಕ್ಟ್ ಆಗುತ್ತೆ. ಪ್ರಮೋಟರ್ ಆ ಕಂಪ್ನಿನ ಕಳ್ಕೊಂಡ್ಬಿಡ್ಬೇಕಾಗುತ್ತೆ, ಕಂಪ್ಲೀಟ್ಲಿ ಕಂಪ್ನಿ ಬಿಟ್ಟೆ ಹೋಗ್ಬಿಡ್ಬೇಕಾಗುತ್ತೆ, ಯಾರ ಕೈಲಾದ್ರೂ ಕೊಟ್ಟು ರಿಟೇಲ್ ಕೈಲಿ ಕೊಟ್ಟು ಹೋಗ್ಬೇಕಾಗುತ್ತೆ. ಅದಕ್ಕೇನೆ ಪ್ರಮೋಟರ್ ಪ್ಲೆಡ್ಜಿಂಗು ಒಳ್ಳೇದಲ್ಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ 10%, 20% ಎಲ್ಲ ಕ್ವೈಟ್ ಓಕೆ, ಪರವಾಗಿಲ್ಲ. ಬಟ್ ಆದ್ರೂ ವ್ಯಾಲಿಡ್ ರೀಸನ್ ಇರಬೇಕು ಏನಕ್ಕೆ ಅಂತ. ಬಟ್ ಅದು ಒಳ್ಳೆ ಹ್ಯಾಬಿಟ್ ಅಲ್ಲ, ಶೇರ್ ನ ಪ್ಲೆಡ್ಜ್ ಮಾಡೋದು ಒಳ್ಳೆ ಹ್ಯಾಬಿಟ್ ಅಲ್ಲ. ಫಾರಿನ್ ಅಲ್ಲೆಲ್ಲ ಮಾಡ್ತಾರೆ. ಇಲಾನ್ ಮಸ್ಕ್ ಟೆಸ್ಲಾ ಶೇರ್ ನ ಪ್ಲೆಡ್ಜ್ ಮಾಡಿನೇ ಟ್ವಿಟರ್ ಬೈ ಮಾಡಿದ್ದು. ಇಂಡಿಯಾದಲ್ಲೂ ತುಂಬಾ ಕಂಪನಿಗಳು ಮಾಡ್ತಾರೆ, ಬಟ್ ಎಷ್ಟು ಪರ್ಸೆಂಟ್ ಪ್ಲೆಡ್ಜ್ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬ್ರೋ, ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂಡ್ ಮದರ್ಸನ್ ಸುಮಿ ವೈರಿಂಗ್, ವೈ ಇಟ್ ವಾಸ್ ಡಿಮರ್ಜ್ಡ್ ಫ್ರಮ್ ದಿ ಸಂವರ್ಧನ ಮದರ್ಸನ್ ವೆನ್ ಐ ರಿಸರ್ಚ್ ನಾಟ್ ಫೋಕಸ್ ಬೋತ್ ನ್ಯಾಷನಲ್
ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಟ್ ವಾಸ್ ವರ್ಕಿಂಗ್ ಆನ್ ಫ್ಯೂಚರ್. ಸಂವರ್ಧನ ಮದರ್ಸ್ ಅಂಡ್ ಸುಮ್ಮಿ ಬಂದ್ಬಿಟ್ಟು ಒಂದು ಹೋಲ್ಡಿಂಗ್ ಕಂಪ್ನಿ. ಅದ್ರ ಕೆಳಗಡೆ ಮದರ್ಸ್ ಅಂಡ್ ಸುಮ್ಮಿ ವೈರಿಂಗ್ ಅಂತ ಒಂದು ಕಂಪ್ನಿ ಬರುತ್ತೆ. ಈ ಕಂಪ್ನಿ ಏನ್ ಮಾಡುತ್ತೆ, ನೀವು ಗಾಡಿಗಳಲ್ಲಿ ಏನ್ ನೋಡ್ತಿರಲ್ಲ ವೈರಿಂಗ್ ಎಲ್ಲಾನು, ಗಾಡಿಗಳಲ್ಲಿ ಏನು ಎಲೆಕ್ಟ್ರಿಕಲ್ ವೈರಿಂಗ್ ಇರುತ್ತೆ, ಅದನ್ನೇನೋ ಅಂತ ಕರೀತಾರೆ, ನನಗೆ ತಲೆಗೆ ಬರ್ತಾ ಇಲ್ಲ. ವೈರಿಂಗ್ ಇರುತ್ತೆ, ಆ ವೈರಿಂಗ್ ನೆಲ್ಲೂ ಮಾಡೋದು ಇದೇ ಕಂಪ್ನಿ. ಈಗ ರೀಸೆಂಟ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಬಂದಿರೋದ್ರಿಂದ, ಎಲೆಕ್ಟ್ರಿಕ್ ವೆಹಿಕಲ್ ಬೂಮ್ ಇರೋದ್ರಿಂದ ಗಾಡಿಗಳಲ್ಲಿ ವೈರಿಂಗು ಜಾಸ್ತಿ ಆಗುತ್ತೆ. ಬಿಕಾಸ್ ಮೋರ್ ಎಲೆಕ್ಟ್ರಿಕ್ ಐಟಮ್ಗಳು ಗಾಡಿನೊಳಗೆ ಬರ್ತವೆ. ಇದರಿಂದ ಈ ಮದರ್ಸ್ ಅಂಡ್ ಸುಮ್ಮಿ ವೈರಿಂಗ್ ಕಂಪ್ನಿಗೆ ಸಖತ್ತು ಬೆನಿಫಿಟ್ ಆಗುತ್ತೆ. ಅವಾಗ ಮ್ಯಾನೇಜ್ಮೆಂಟ್ ನೀಟಾಗಿ ಫೋಕಸ್ ಮಾಡಬಹುದು, ಮತ್ತೆ ಕ್ಯಾಪಿಟಲ್ ಅಲೋಕೇಶನ್ ನೀಟಾಗಿ ಮಾಡಬಹುದು. ಮತ್ತೆ ಈ ಮದರ್ಸ್ ಅಂಡ್ ಸುಮ್ಮಿ ವೈರಿಂಗ್ ಕಂಪ್ನಿ ಇದೆಯಲ್ಲ, ಅದು ಇಂಡಿಯನ್ ಕಂಪ್ನಿ. ಇನ್ನೊಂದು ಮೇನ್ ಏನಿದೆಯಲ್ಲ, ಅದು ಗ್ಲೋಬಲ್ ಕಡೆ ತಲೆ ಕೆಡಿಸ್ಕೊಳುತ್ತೆ. ಇಂಡಿಯಾ ಕಡೆ ತಲೆ ಕೆಡಿಸ್ಕೊಬೇಕಂದ್ರೆ ಇಂಡಿಯನ್ ಸಿಒ ತಂದು ಹಾಕಬೇಕು, ಮತ್ತೆ ಇದಕ್ಕೆ ಸಪರೇಟ್ ಅಕೌಂಟಿಂಗ್ ಮಾಡಬೇಕು. ಅದಕ್ಕೆ ಡಿಮರ್ಜ್ ಮಾಡ್ತಾರೆ. ಫೋಕಸ್ ಕಂಪ್ಲೀಟ್ಲಿ ಬೇರೆ ಆಗುತ್ತೆ. ಇದರಿಂದ ಅವ್ರು ಡಿಮರ್ಜ್ ಮಾಡಿದ್ದು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಫೋಕಸ್ ಮಾಡಕ್ಕೆ. ಅದಲ್ದಲ್ಲೇ ವ್ಯಾಲ್ಯೂಯೇಷನ್ ಕೂಡ ಡಿಫ್ರೆಂಟ್ ಆಗುತ್ತೆ. ಮಾರ್ಕೆಟ್ ಡಿಮರ್ಜ್ ಆದಾಗ ಒಂದು ಕಂಪ್ನಿಗೆ ಏನ್ ವ್ಯಾಲ್ಯೂಯೇಷನ್ ಕೊಡ್ಬೇಕು ಅದನ್ನ ನೀಟಾಗಿ ಕೊಡುತ್ತೆ. ಅದ್ರೊಳಗಡೆ ಇದ್ದಾಗ ನೀಟಾಗಿ ಕೊಡಕ್ ಆಗಲ್ಲ. ಎಕ್ಸಾಂಪಲ್ಗೆ ಜಿಯೋ ಟೆಲಿಕಾಮ್ ಇದೆಯಲ್ಲ, ಜಿಯೋ ಟೆಲಿಕಾಮ್ ರಿಲಯನ್ಸ್ ಒಳಗಿದೆ, ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗಿದೆ. ಒಂದ್ಸಲ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಹೊರಗೆ ಬಂದು ಅಥವಾ ಸಪರೇಟ್ IPO ತಗೊಂಬಂದ್ರೆ ಅವಾಗ ಅದಕ್ಕೆ ಒಳ್ಳೆ ವ್ಯಾಲ್ಯೂಯೇಷನ್ ಸಿಗುತ್ತೆ. ಅದಕ್ಕೇನೆ ಈ ತರ ಡಿಮರ್ಜ್ ಮಾಡ್ತಾರೆ. ಹಾಯ್ ಅಭಿ ಬ್ರೋ, ಪ್ರಿಸಮ್ ಸ್ಕೋರ್ ಅಂದ್ರೆ ಏನು, ಸ್ಟಾಕ್ ಸೆಲೆಕ್ಟ್ ಮಾಡುವಾಗ ಹೇಗೆ ಯೂಸ್ ಮಾಡಬೇಕು ಬ್ರೋ, ಪ್ರಿಸಮ್ ಸ್ಕೋರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಡೀಟೇಲ್ ಆಗಿ. ಬ್ರೋ ಇದನ್ನ ಎಲ್ಲಿ ನೋಡಿದ್ರಿ ಪ್ರಿಸಮ್ ಸ್ಕೋರ್ ಅಂದ್ರೆ ಮೇ ಬಿ ಇದು ನಾನ್ ಟೆಕ್ನಿಕಲ್ ಫಂಡಮೆಂಟಲ್ ಯೂಸ್ ಆಗುತ್ತೆ ಅನ್ಸುತ್ತೆ. ಮೇ ಬಿ ನನಗೂ ಪ್ಯೂರ್ತಿ ಗೊತ್ತಿಲ್ಲ, ಅರ್ಧಂಬರ್ಧ ನಾಲೆಡ್ಜ್ ಇದೆ ನನಗೂ ಇದ್ರ ಬಗ್ಗೆ. ಪ್ಯೂರ್ ಫಂಡಮೆಂಟಲ್ ನ ಚೆಕ್ ಮಾಡಿ ಒಂದು ಸ್ಕೋರ್ ಮಾಡಿರ್ತಾರೆ, ಅದನ್ನ ಎಲ್ಲ ರೇಷಿಯೋನ ಚೆಕ್ ಮಾಡಿ ಒಂದು ಸ್ಕೋರ್ ಮಾಡಿರ್ತಾರೆ. ಅದನ್ನ ಈ ಪ್ರಿಸಮ್ ಸ್ಕೋರ್ ಅಂತ ಕರೀತಾರೆ ಅನ್ಸುತ್ತೆ. ಇದರಿಂದ ರಿಟೇಲ್ ಇನ್ವೆಸ್ಟರ್ಸ್ಗೆ ನಿಮ್ಮಂತ ಸಾಮಾನ್ಯ ಜನಕ್ಕೆ ಒಂದು ಸ್ಟಾಕ್ ನ ಸೆಲೆಕ್ಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಹೆಂಗೆ ಅಂದ್ರೆ 5,000 ಕಂಪ್ನಿಗಳಿದಾವೆ, ಇದರಲ್ಲಿ ಯಾವ್ದು ಚೂಸ್ ಮಾಡಬೇಕು ಯಾವ್ದು ಚೂಸ್ ಮಾಡಬಾರ್ದು ಅಂತ ಗೊತ್ತಿರಲ್ಲ, ನೀವು ರಿಸರ್ಚ್ ಮಾಡೋಕ್ಕೂ ಕೂಡ. ಅವಾಗ ನೀವು ಪ್ರಿಸಮ್ ಸ್ಕೋರ್ ಇರೋ ಕಂಪ್ನಿನ ತಗೊಂಡು ರಿಸರ್ಚ್ ಮಾಡಕ್ಕೆ ಈಸಿ ಆಗುತ್ತೆ. ಹಂಗಂತ ಪ್ರಿಸಮ್ ಸ್ಕೋರ್ ಚೆನ್ನಾಗಿಲ್ದಿರೋ ಕಂಪ್ನಿ ಚೆನ್ನಾಗಿಲ್ಲ ಅಂತ ಏನಲ್ಲ. ಯಾಕಂದ್ರೆ ನಾವೇನ್ ಬಿಲೀವ್ ಮಾಡ್ತೀವಿ ಅಂದ್ರೆ ಫಂಡಮೆಂಟಲಿ ಪ್ರೆಸೆಂಟ್ಲಿ ಚೆನ್ನಾಗಿಲ್ಲ ಅಂದ್ರೂ ಫ್ಯೂಚರ್ ಅಲ್ಲಿ ಚೆನ್ನಾಗುತ್ತೆ. ಅದು ನಾರ್ಮಲಿ ರಿಟೇಲ್ ಇನ್ವೆಸ್ಟರ್ಸ್ ಗೊತ್ತಾಗಲ್ಲ ಯಾವ ರೀತಿ ಪಿಕ್ ಮಾಡ್ಬೇಕಂತ. ಬಿಕಾಸ್ ಫಂಡಮೆಂಟಲ್ ಚೇಂಜ್ ಆಗಕ್ಕೆ ಟೈಮ್ ತಗೊಳುತ್ತೆ. ಒಂದ್ಸಲ ಫಂಡಮೆಂಟಲ್ ಚೇಂಜ್ ಆದ್ಮೇಲೆ ಆಲ್ರೆಡಿ ಶೇರ್ ಮೇಲೆ ಹೋಗಿರುತ್ತೆ. ಇದೇನಾದ್ರೂ ಪ್ಯೂರ್ ಫಂಡಮೆಂಟಲ್ ಬೇಸಿಸ್ ಅಲ್ಲಿ ಇದ್ರೆ ಇದು ಅಷ್ಟೊಂದು ಯೂಸ್ ಆಗಲ್ಲ. ಅವರು ಹಾಯ್ ಬಿ ಸರ್, ನಾನು ಮುಂಚೆನೆ ಈ ಪ್ರಶ್ನೆನ ಕೇಳಿದ್ದೆ, ನೀವು ಪಿಕ್ ಮಾಡಿರ್ಲಿಲ್ಲ. ಪ್ಲೀಸ್ ಪಿಕ್ ಮೈ ಕ್ವಶನ್. SWP ಮಾಡೋಕೆ ಫಂಡ್ ಹೌಸ್ಗಳು ಯಾವುದೇ ಸಿಗ್ತಾ ಇಲ್ಲ. ಹಾಗಾಗಿ 1 year ಬ್ಯಾಕ್ 10 lakhನ MF ಅಲ್ಲಿ ಹಾಕಿ ಪರ್ ಮಂತ್ 30K ವಿಡ್ರಾ ಮಾಡ್ತಿದ್ದೀನಿ. ನಾನು ಮಾಡ್ತಾ ಇರೋದು ಸರಿ ಇದೆಯಾ ಎಕ್ಸ್ಪ್ಲೇನ್ ಮಾಡಿ. ಸರಿ ಇಲ್ಲ ಬ್ರೋ, ಕಂಪ್ಲೀಟ್ಲಿ ಬ್ಲಂಡರ್ ಮಾಡ್ತಿದ್ದೀರಾ. 10 ಲಕ್ಷ ಇನ್ವೆಸ್ಟ್ ಮಾಡಿ ಮಂತ್ಲಿ 30,000 ತೆಗಿತಿದ್ದೀರಾ ಅಂದ್ರೆ ಬ್ಲಂಡರ್ ಮಿಸ್ಟೇಕ್ ಮಾಡ್ತಿದ್ದೀರಾ. ಆಲ್ರೆಡಿ ಒಂದು ವರ್ಷಕ್ಕೆ ನೀವು 3,60,000 ವಿಡ್ರಾ ಮಾಡಿರ್ತೀರಾ. ಇನ್ನೆಷ್ಟು ಉಳಿದಿರುತ್ತೆ ಅದರಲ್ಲಿ? ಇನ್ನೊಂದು 6,40,000 ಉಳಿದಿರುತ್ತೆ. ಹಿಂಗೆ ಒಂದ್ 2 ವರ್ಷ ಹೋದ್ರೆ ನಿಮ್ದು ಎಂಟೈರ್ ದುಡ್ಡು ಖಾಲಿ ಆಗೋಗುತ್ತೆ. ಆ ದುಡ್ಡು ಬೆಳೆಯಕ್ಕಾದ್ರೂ ಬಿಟ್ಟಿದ್ರೆ, ಈ ವರ್ಷ ಮಾರ್ಕೆಟೇ ಮೇಲೆ ಹೋಗಿಲ್ಲ, ದುಡ್ಡು ಬೆಳೆದೇ ಇಲ್ಲ, ಅವಾಗಲೇ SWP ಮಾಡ್ತಿದ್ದೀರಾ. SWP ಹಿಂಗಲ್ಲ ಮಾಡೋದು. SWP ಮಾಡೋಕೆ ಮಿನಿಮಮ್ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇರಬೇಕು. ಅಥವಾ ನಾನೊಂದು ಸಿಂಪಲ್ ಹೇಳ್ತೀನಿ ಕೇಳಿ, ಸಿಂಪಲ್ ಮ್ಯಾಥ್ಸ್ ಹೇಳ್ತೀನಿ ಕೇಳಿ. 4% ವಿಡ್ರಾ ಮಾಡಿ. ಟೋಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ವರ್ಷಕ್ಕೆ 4% ವಿಡ್ರಾ ಮಾಡಿ. ಅಂದ್ರೆ ನಿಮ್ಮ ಹತ್ರ 50 ಲಕ್ಷ ರೂಪಾಯಿ ಇತ್ತು ಅಂದ್ರೆ 4% ಎಷ್ಟಾಗುತ್ತೆ? ವರ್ಷ 2 ಲಕ್ಷ. 1 ಕೋಟಿ ಇತ್ತು ಅಂದ್ರೆ 4% ಎಷ್ಟಾಗುತ್ತೆ? ವರ್ಷ 4 ಲಕ್ಷ. ಈ ರೂಲ್ಸ್ ನ ಅಪ್ಲೈ ಮಾಡಿ ಮಾತ್ರ SWP ಮಾಡಿದ್ರೆ ನೀವು ಆ ದುಡ್ಡನ್ನ ಸಸ್ಟೈನ್ ಮಾಡಬಹುದು, ನಿಮ್ಗೆ ಅದು ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ಈ ತರ ಎಲ್ಲ ಮಾಡಿದ್ರೆ ನೀವು ಎಷ್ಟು ವಿಡ್ರಾ ಮಾಡ್ತಿದ್ದೀರಾ ಗೊತ್ತಾ? 36% ವಿಡ್ರಾ ಮಾಡ್ತಿದ್ದೀರಾ ವರ್ಷ 36% ವಿಡ್ರಾ ಮಾಡಿದ್ರೆ ಯಾರು ನಿಮಗೆ ಲೆಕ್ಕ ಹೇಳ್ಕೊಟ್ರು ಗೊತ್ತಿಲ್ಲ. ಈ ತರ ಫಾಲೋ ಮಾಡಿ. 4% ಮೇಲೆ ವಿಡ್ರಾ ಮಾಡಬೇಡಿ. 10 ಲಕ್ಷಕ್ಕೆ ಎಷ್ಟು ಮಾಡಬೇಕಿತ್ತು ಗೊತ್ತಾ? ನೀವು 40,000 ಮಾಡಬೇಕಿತ್ತು ವರ್ಷ. ಅಂದ್ರೆ ತಿಂಗಳ ಒಂದು 4,000 ದುಡ್ಡನ್ನ ಗ್ರೋ ಮಾಡೋದ್ರಲ್ಲಿ ಟ್ರೈ ಮಾಡಿ. ಫಸ್ಟ್ ಈ 10 ಲಕ್ಷನ 50 ಲಕ್ಷನ 1 ಕೋಟಿನ ಗ್ರೋ ಮಾಡಕ್ ಟ್ರೈ ಮಾಡಿ, ಆಮೇಲೆ SWP ಮಾಡಿ. ಈಗ ಏನು ಅವಸರ ಆಗೈತೆ ನಿಮಗೆ SWP ಮಾಡಕ್ಕೆ? ಏನು ರಿವಾಲೆ ರಿಟೈರ್ಡ್ ಆಗ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಾ? ಈ ತರ ಎಲ್ಲ ಮಾಡಿದ್ರೆ ದುಡ್ಡು ಬೇಗ ಖಾಲಿ ಆಗೋಗುತ್ತೆ. ಕಂಪ್ಲೀಟ್ಲಿ ಬ್ಲೆಂಡರ್ ಮಾಡ್ತಿದ್ದೀರಾ, ಏನು ಪ್ರಯೋಜನ ಮಾಡ್ತಿಲ್ಲ. ನೀವು ಗಿಡ ಬೆಳೆಯೋಕ್ಕೂ ಮುಂಚೆನೆ ಕಟ್ ಮಾಡ್ತಿದ್ದೀರಾ ಪಟ 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 ಅಂತ. ಬ್ರೋ, ನಾನು ಜಮೀನು ಸೆಲ್ ಮಾಡ್ತೀನಿ. 5.5 ಎಕರ್ ಇದೆ, 22 lakh per ಎಕರು. ಬಟ್ ನನಗೆ ಒಂದು ಕ್ವಶನ್ ಇದೆ, ಎಲ್ಲಾ ಅಮೌಂಟ್ ಹೇಗೆ PMS ಗೆ ಹಾಕಬೇಕು ಮತ್ತೆ ಯಾವ ರೀತಿ ಅಂತ ತಿಳಿಸಿ ಕೊಡಿ. ಬ್ರೋ, ನೀವು ಜಮೀನ್ ಸೆಲ್ ಮಾಡಿದ್ರೆ ನಿಮ್ಗೆ ಯಾರು ವೈಟ್ ಅಲ್ಲಿ ಕೊಡಲ್ಲ. ಓಕೆ, ಬ್ಯಾಂಕ್ ಲೋನ್ ಕೊಟ್ಟಿದ್ರೆ ಒಂದು ವೈಟ್ ಬರ್ತಿತ್ತೇನೋ. ಬ್ಯಾಂಕ್ ಜಮೀನ್ ಬೈ ಮಾಡಕ್ಕೆಲ್ಲ ಲೋನ್ ಕೊಡಲ್ಲ. ಜಮೀನ್ ಬೈ ಮಾಡೋರು ಮೆಜಾರಿಟಿ ಆಗಿ ಬ್ಲಾಕ್ ಮನಿ ಇರೋರು. ಅವ್ರ ಹತ್ರ ಹೋಗಿ ನೀವು ವೈಟ್ ಅಲ್ಲಿ ಕೇಳಕ್ ಚಾನ್ಸೇ ಇಲ್ಲ. ಅಕಸ್ಮಾತ್ ನಿಮ್ದು ಜಮೀನ್ ಏನಾದ್ರು ಗೌರ್ಮೆಂಟಿಗೆ ಹೋದ್ರೆ ಅಲ್ಲಿ ನಿಮಗೆ ಪ್ಯೂರ್ ವೈಟ್ ಸಿಗುತ್ತೆ. ರೀಸೆಂಟ್ಲಿ ಇಲ್ಲಿ ಬಿಡದಿನಲ್ಲಿ ಆಗ್ತಾ ಇದೆಯಲ್ಲ, ಬಿಡದಿನಲ್ಲಿ ಏನಾದ್ರು ನಿಜವಾಗ್ಲೂ ಜಮೀನ್ ಸೆಲ್ ಆದ್ರೆ ಅದು ಪ್ಯೂರ್ಲಿ ವೈಟ್ ಆಗುತ್ತೆ. ಬಿಕಾಸ್ ಗೌರ್ಮೆಂಟ್ ಡೈರೆಕ್ಟ್ಲಿ ರೈತರ ಅಕೌಂಟಿಗೆ ದುಡ್ಡು ಹಾಕುತ್ತಲ್ಲ, ಅದಕ್ಕೆ ಟ್ಯಾಕ್ಸ್ ಕೂಡ ಇಲ್ಲ, ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗೂ ಇಲ್ಲ. ಬಂದಿರೋ ಆ ದುಡ್ಡಿಗೆ ಅಕೌಂಟ್ ಅಲ್ಲಿ ಏನು ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಆ ದುಡ್ಡಿಗೆ ಟ್ಯಾಕ್ಸ್ ಕಟ್ಟಂಗೂ ಇಲ್ಲ. ಆ ದುಡ್ಡನ್ನ ಬೇಕಾದ್ರೆ ನೀವು PMS ಅಲ್ಲಿ ಹಾಕ್ಬೋದಿತ್ತು. ಬಟ್ ಈ ದುಡ್ಡನ್ನ ಯಾರನ್ನ ವೈಟೇ ಕೇಳಿ, ನನಗೆ 2 ಲಕ್ಷ ಕಮ್ಮಿ ಕೊಡಿ, ವೈಟೇ ಕೊಡಿ ಅಂತ ಕೇಳಿ ಅವ್ರು ಏನಾದ್ರು ಕೊಟ್ರೆ ಆ ದುಡ್ಡನ್ನ ಯೂಸ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಮಾಡಕ್ ಬರಲ್ಲ. ಹಾಯ್ ಅಭಿ ಬ್ರದರ್, ಐ ಹ್ಯಾವ್ ವಾಚ್ಡ್ ಆಲ್ ಯುವರ್ videos. I'm huge fan of you. I have question and please pick my question. This may help someone else also. In bonds, there is a one information about average monthly interest and monthly principal return. When I try to calculate, nothing is matching. Can you please explain with the example?
ಆಕ್ಚುಲಿ ನಾರ್ಮಲಿ ವನಿಲಾ ಬಾಂಡ್ ಅಂತ ಬರ್ತಾವೆ. ವನಿಲಾ ಬಾಂಡ್ ಅಂದ್ರೆ ನಿಮ್ಗೆ ನಾರ್ಮಲಿ ಅವೇನ್ ಮಾಡ್ತವೆ, ನಿಮ್ಗೆ ಪ್ರಿನ್ಸಿಪಲ್ ಎಕ್ಸಾಂಪಲ್ ನೀವು ₹1,00,000 ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ, ಇಲ್ಲಿ ಇಂಟ್ರೆಸ್ಟ್ ಮಾತ್ರ ಅವರು ಎವ್ರಿ ಮಂತ್ ಅಥವಾ ಕ್ವಾರ್ಟರ್ಲಿ ಕೊಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರಿನ್ಸಿಪಲ್ ಏನಿದೆಯಲ್ಲ ಅದನ್ನ ಅವರು ಎಂಡ್ ಆಫ್ ದಿ ಇಯರ್ ಕೊಡ್ತಾರೆ. ಅಂದ್ರೆ 5 ವರ್ಷ ಮೆಚುರಿಟಿ ಕೊಡ್ತಾರೆ, 10 ವರ್ಷ ಮೆಚುರಿಟಿ ಕೊಡ್ತಾರೆ. ಇದು ನಾರ್ಮಲಿ ವೆನಿಲಾ ಬಾಂಡ್ ಅಂತ ಕರೀತಾರೆ. ಇದು ಎಲ್ಲಾ ದೇಶದಲ್ಲೂ ವರ್ಲ್ಡ್ ಅಲ್ಲೂ ಎಲ್ಲ ಇದನ್ನೇ ಫಾಲೋ ಮಾಡೋದು. ಇವನ್ US ಗೌರ್ಮೆಂಟ್ ಇದನ್ನೇ ಫಾಲೋ ಮಾಡೋದು, ಇಂಡಿಯನ್ ಗೌರ್ಮೆಂಟ್ ಇದನ್ನೇ ಫಾಲೋ ಮಾಡೋದು. ಇನ್ನೊಂದರ ಬಾಂಡ್ ಬರ್ತವೆ, ಅವ್ರೇನ್ ಮಾಡ್ತಾರೆ, ಪ್ರಿನ್ಸಿಪಲ್ ಸಮೇತ ನಿಮಗೆ ಕೊಟ್ಬಿಡ್ತಾರೆ ಇಷ್ಟು % ಅಂತ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾರ್ಮಲ್ ವನಿಲಾ ಬಾಂಡ್ ಅಲ್ಲಿ ನಿಮಗೆ 10% ಏನಾದ್ರು ಅವರು ಕೂಪನ್ ರೇಟ್ ಇಟ್ಟಿದ್ದಾರೆ ಅನ್ಕೊಳ್ಳಿ. ಎಕ್ಸಾಂಪಲ್ಗೆ ₹1,00,000 ನೀವು ಬಾಂಡ್ ಬೈ ಮಾಡಿದ್ರೆ 10% ಅಂದ್ರೆ 10,000 ಆಗುತ್ತೆ. 10,000 ಡಿವೈಡೆಡ್ ಬೈ 12 ಅಂದ್ರೆ ₹833 ಪರ್ ಮಂತ್ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಸರಿನಾ? ಇದು ನಾರ್ಮಲ್ ಬಾಂಡ್. ಇದರಲ್ಲಿ ನಿಮಗೆ ಮಂತ್ಲಿನೂ ಕೊಡ್ತಾರೆ, ಕ್ವಾರ್ಟರ್ಲಿನೂ ಕೊಡ್ತಾರೆ. ಕ್ವಾರ್ಟರ್ಲಿ ಅಂದ್ರೆ 833 ಇಂಟು 3 ಹಾಕಿದ್ರೆ ಕ್ವಾರ್ಟರ್ಲಿ ಆಗುತ್ತೆ. ಹಾಫ್ ಇಯರ್ಲಿನೂ ಇಸ್ಕೊಬಹುದು, ಅಂದ್ರೆ 6 ಮಂತ್ ಒಂದ್ಸಲ ಇಸ್ಕೊಬಹುದು. ಈ ತರ ಇದು ನಾರ್ಮಲ್ ಬಾಂಡ್ ಕ್ಯಾಲ್ಕುಲೇಷನ್. ಇಲ್ಲಿ ಪ್ರಿನ್ಸಿಪಲ್ ವಾಪಸ್ ಕೊಡೋ ಬಾಂಡ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ₹833 ಜೊತೆಗೆ ಅಲ್ಲಿ ನಿಮಗೆ ಪ್ರಿನ್ಸಿಪಲ್ ಸೇರಿ ವಾಪಸ್ ಕೊಡ್ತಾರೆ. ಅವಾಗ ಏನಾಗುತ್ತೆ, ₹2,833 ನಿಮ್ ಕೈಲಿ ದುಡ್ಡು ಬರುತ್ತೆ. ಬಟ್ ಇದ್ರ ಪ್ರಾಬ್ಲಮ್ ಏನಂದ್ರೆ ನೆಕ್ಸ್ಟ್ ಇಯರ್ ನಿಮ್ಗೆ ಇಂಟ್ರೆಸ್ಟ್ ಕೊಡ್ಬೇಕಂದ್ರೆ ಅವರು ಉಳಿದಿರೋ 98,000 ಮಾತ್ರ ಇಂಟ್ರೆಸ್ಟ್ ಕೊಡ್ತಾರೆ. ಇಂತರ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಮತ್ತೆ ಆ ದುಡ್ಡು ನಿಮಗೆ ಪ್ರಯೋಜನ ಆಗಲ್ಲ. ಈಗ ಏನ್ ಇಸ್ಕೊಂತೀರಲ್ವಾ ಅಸ್ಲು, ಸಣ್ಣದ ಅಸ್ಲು ಇಸ್ಕೊಂತೀರಲ್ಲ, 2,000 3,000, ಅದು ನಿಮ್ಗೆ ಏನು ಪ್ರಯೋಜನ ಆಗಲ್ಲ, ನಿಮ್ಗೆ ಏನು ಉಪಯೋಗಕ್ಕೆ ಬರಲ್ಲ. ಅಂತದನ್ನ ಬೈ ಮಾಡ್ಲೇಬೇಡಿ. ನಾರ್ಮಲಿ ಪ್ಲೇನ್ ವೆನಿಲಾ ಬಾಂಡ್ ಬರ್ತಾವಲ್ಲ ಅಂತದನ್ನ ಬೈ ಮಾಡಿ. ಇದು ನಿಮಗೆ ಕೇಳಕ್ಕೆ ಇದ್ಯಾವುದೋ ಹೊಸ ವರ್ಡ್ ಅನ್ನಿಸ್ಬೋದು, ಆ ತರ ಕರೀತಾರೆ. ಇಂಟ್ರೆಸ್ಟ್ ನ ಲಾಸ್ಟ್ ಅಲ್ಲಿ ಕೊಡ್ತಾರಲ್ಲ ಅದನ್ನ ಪ್ಲೇನ್ ವೆನಿಲಾ ಬಾಂಡ್ ಅಂತ ಕರೀತಾರೆ. ಮಸಾಲಾ ಬಾಂಡ್ ಅಂತ ಇದಾವೆ, ಇನ್ನು ಬೇರೆ ಬೇರೆ ತರ ಬಾಂಡ್ ಇದಾವೆ. ಮಸಾಲಾ ಬಾಂಡ್ ಅಂದ್ರೆ ಇಂಡಿಯನ್ ಕಂಪ್ನಿಗಳು ಅಥವಾ ಇಂಡಿಯನ್ ಗೌರ್ಮೆಂಟ್ ಬೇರೆ ದೇಶದಲ್ಲಿ ಹೋಗಿ ಡೆಟ್ ನ ರೈಸ್ ಮಾಡ್ತಾರಲ್ಲ, ಅವ್ರಿಗೆ ಬಾಂಡ್ ಸೆಲ್ ಮಾಡ್ತಾರಲ್ಲ, ಅವನ್ನ ಮಸಾಲಾ ಬಾಂಡ್ ಅಂತ ಕರೀತಾರೆ. ಇದೇ ರೀತಿ ನಾನಾ ತರ ಬಾಂಡ್ ಇದಾವೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ. ಸಿಂಪಲ್ ಆಗಿ ನಾನೊಂದು ವಿಡಿಯೋ ಮಾಡಿದೀನಿ, ಬಾಂಡ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ವಿಡಿಯೋ ಹೋಗಿ ನೋಡಿ, ಅದ್ರಲ್ಲಿ ನಾನು ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿಮ್ಗೆ ಏನಾದ್ರು ನಮ್ಮ ಟೀಮ್ದು ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ನೀವೇನಾದ್ರು ನಿಮ್ಮ ಡೀಟೇಲ್ ನ ಗೂಗಲ್ ಫಾರ್ಮ್ ಅಲ್ಲಿ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಫ್ರೀ ಆಗಿರುತ್ತೆ, ನಾವು ಯಾವುದೇ ರೀತಿ ದುಡ್ಡನ್ನ ಚಾರ್ಜ್ ಮಾಡಲ್ಲ.